turn your Bibles to Psalms 92, ಕೀರ್ತನೆಗಳು 92. ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವವರಾಗಿದ್ದೇವೆ. ಕೊನೆಯ ವಚನ 15ನೇ ವಚನವನ್ನು ನಾವು ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. Psalms 92 ಮೊದಲನೇ ವಚನ ನನ್ನ ಎಡಗಡೆ ಇರುವಂತವರು ಓದಬೇಕಾದ್ರೆ, ಎರಡನೇ ವಚನ ನನ್ನ ಬಲಗಡೆ ಇರುವಂತವರು ಓದಬೇಕು. ಅದೇ ತರ ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಕೀರ್ತನೆಗಳು 92, ಮೊದಲನೇ ವಚನ ಎಡಗಡೆ, ಎರಡನೇ ವಚನ ಬಲಗಡೆ, ಅದೇ ತರ ಕೊನೆಯದಾಗಿ 15ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. ಲೆಟ್ಸ್ ರೀಡ್ Psalms 92 verse 1. ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನ ಆತನ ಒಂದು ಅಂಗಳದಲ್ಲಿ, ಆತನ ಆಲಯದಲ್ಲಿ ನಮ್ಮನ್ನ ಬೆಳೆಸುವಾತನಾಗಿದ್ದಾನೆ. ನಮ್ಮನ್ನ ಸಸಿಗಳಾಗಿ ನೆಟ್ಟಿದ್ದಾನೆ. ದೇವರು ನಾವು ಅಭಿವೃದ್ಧಿ ಹೊಂದಬೇಕೆಂದು ಆಸೆ ಪಡುತ್ತಾನೆ. ಪ್ರಿಯರೇ, ಆತನ ನಾವು ಬಂಡೆಯು ಕೋಟೆಯು ಗುರಾಣಿ ಆಗಿದ್ದಾನಲ್ಲ, ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಪೂರ್ಣ ಹೃದಯದಿಂದ ಆತನ ಸ್ತೋತ್ರ ಮಾಡೋಣ. ಪ್ರಿಯರೇ, ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಕಳೆದ ದಿನಗಳಲ್ಲಿ, ಕಳೆದ ಕ್ಷಣಗಳಲ್ಲಿ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾನಲ್ಲ. ಯಾವ ಒಂದು ಕೊರತೆಗಳು ನಮ್ಗೆ ಇಲ್ಲದಂತೆ, ಯಾವ ಗಂಡಾಂತರಗಳನ್ನು ಮುಟ್ಟದಂತೆ, ಯಾವ ಅಪಘಾತಗಳನ್ನು ಮುಟ್ಟದಂತೆ, ಲೋಕದಲ್ಲಿ ಬರುವಂತಹ ವಿಪತ್ತುಗಳು ನಮ್ಮನ್ನ ಹತ್ತಿರಕ್ಕೂ ಬರದಂತೆ ನಮ್ಮನ್ನ ಕಾಯ್ಕೊಂಡು ಬಂದಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ಯಾರಾಧನೆಯ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ರಾಜ, ನಿನ್ನ ಮುಂಬಾಕೆ ಬರುವಂತೆ ನಮ್ಮನ್ನ ಕರೆದೆಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಲೋಕದಲ್ಲಿ ಅನೇಕ ಜನರಿಗೆ ಸಿಗದೇ ಇರುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದು ಯೇಸಪ್ಪ, ಅದು ನಿನ್ನ ಕೃಪೆ. ರಾಜ, ನಿನಗೆ ಸ್ತೋತ್ರ ಉಂಟಾಗಲಿ. ಇವತ್ತು ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ಯೇಸಪ್ಪ ನಾವು ಮುಂದಿಗಿದ್ದು ನಡೆಸಿಕೊಡಬೇಕೆ ನಾವು ಬೇಡುತ್ತೇವೆ. ನಾವು ಮಹಿಮೆ ಹೊಂದಲಿ, ನಿನ್ನ ಮಕ್ಕಳಿಗೆ ಆಶೀರ್ವಾದ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ಈ ಒಂದು ಆರಾಧನೆ ಪ್ರಾರಂಭ ಮಾಡುವಂತೆ ಪವಿತ್ರಾತ್ಮ ದೇವರೇ ಬಾಣ ಮೂಲಕವಾಗಿ ನಾವು ಲೆಟ್ಸ್ ವೆಲ್ಕಮ್ ಹೋಲಿ ಸ್ಪಿರಿಟ್ ಇನ್ ಅವರ್ midst. Let's
ಹೌದು ಪ್ರಿಯ, ನಮ್ಮ ಆತ್ಮಗಳ ಒಡೆಯನ ಅಂತ ಆತ್ಮಗಳ ಹೀನ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆತನಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಎಲ್ಲರೂ ಕುಳಿತುಕೊಂಡವರಾಗಿ ನಾವು ಆತನಿಗೆ ಸ್ತೋತ್ರ ಮಾಡುವಂತೆ, ಆತನ ನಾಮವನ್ನು ಆರ್ಭಟಿಸುವಂತೆ, ಆತನ ನಾವು ಸೈನ್ಯಾಲ ಕೂಡಿ ಬರುವಂತೆ, ನಾವೆಲ್ಲರೂ ಬನ್ನಿ ನಾವೆಲ್ಲ ಕೂಡಿ ಆಡುವಂತೆ ಆಡ ಮೂಲಕವಾಗಿ ದೇವರಿಗೆ ಅಧಿಕವಾಗಿ ಇನ್ನೂ ಸ್ತೋತ್ರ ಮಾಡುತ್ತೇವೆ. ಆತ ನಮ್ಮ ಗಣರಾಜ್ಯನಾಗಿದ್ದಾನೆ, ನಮ್ಮ ಒಡೆಯನಾಗಿದ್ದಾನೆ, ನಮ್ಮ ಕೋಟೆಯಾಗಿದ್ದಾನೆ, ಬಂಡೆಯಾಗಿದ್ದಾನೆ, ನಮ್ಮ ತಾಯಿ ಎಲ್ಲವೂ ಆತನೇ ಆಗಿದ್ದಾನೆ. ಯಾಕಂದ್ರೆ ಆತನಲ್ಲದೆ ನಮ್ಮನ್ನ ಈ ಲೋಕದಲ್ಲಿ ಅತ್ಯಧಿಕವಾಗಿ ಪ್ರೀತಿ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಬಲದಿಂದ ತಿಳಿದು ನಮ್ಮನ್ನ ಪ್ರೀತಿ ಮಾಡುವಂತ ದೇವರ. ನಾವು ಚೆನ್ನಾಗಿದ್ದೇವೆ ಅಂತ ನಾವು ನಮ್ಮ ಪ್ರೀತಿ ಮಾಡೋದು, ಆತನಿಗೆ ಗೊತ್ತು ನಾವು ಸರಿ ಇಲ್ಲ ಅಂತ. ನಮ್ಮನ್ನು ಸರಿ ಮಾಡೋದಕ್ಕೋಸ್ಕರ ಆತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇವೆ. ಅಂತ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಕೃಪೆಯಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ. ನಾವು ಚೆನ್ನಾಗಿದ್ದೇವೆ ಅಂದ್ರೆ ಆತನ ಶುದ್ಧ ಕೃಪೆ ಕ್ರಿಯೆಗಳು. ಹಲ್ಲೆಲೂಯಾ. ಅದನ್ನ ಕೃಪೆಯ ನಾವು ಒಬ್ಬಿ ಹಾಡುವಂತೆ, ಆ ಕೃಪೆಯ ನಾವು ಹಾಡುವಂತೆ, ಕೃಪೆಯಿಂದ ನೆಲೆ ನಿಂತೆ ಮಾಡುವ ಮೂಲಕವಾಗಿ ನಾವು ಆತನಿಗೆ ಸ್ತೋತ್ರ ಮಾಡೋಣ.
ದೇವವಾಕ್ಯ ಹೇಳ್ತಾರೆ, ಸಮಸ್ತ ಭೂ ನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯಾಕೆಂದ್ರೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ, ನಮ್ಮ ದೇವರು ಜೀವ ಸ್ವರೂಪದ ದೇವರು, ನಮ್ಮ ಆದಿಯೂ ಅಂತ್ಯವೂ ಆತನೇ ಆಗಿದ್ದಾನೆ, ನಮ್ಮ ಜೀವಿತ ನಡೆಸುವಾತನು ಆತನೇ, ನಮ್ಮ ಜೀವ ನಾಯಕನು ಆತನೇ. ಪ್ರಿಯರೇ, ಅಂತಹ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆರಾಧಿಸುವ ಆತ್ಮ ಸ್ವರೂಪನ ಬಾಣ ಮೂಲಕವಾಗಿ ಇನ್ನೂ ಅಧಿಕವಾಗಿ ಉತ್ಸಾಹನ ನಾವು ಆತನಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, ದೇವರು ನಮ್ಮನ್ನ ಕ್ಷೇಮದಿಂದ ಕಾಯ್ತಾ ಇದ್ದಾನೆ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ದೇವ್ರ ವಾಕ್ಯ ಹೇಳುವಂತೆ ಅಕ್ಕಪಕ್ಕದಲ್ಲಿ ಏನೇ ಕಷ್ಟಗಳಿದ್ದರು ನಮ್ಮನ್ನು ಆತನು ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಂತೆ ಮಾಡ್ತಾ ಇದ್ದಾನೆ. ಆದರೂ ಅದು ನಮ್ಮನ್ನ ತಟ್ಟದಂತೆ, ನಮಗೆ ಬಾಧೆ ಕೊಡದಂತೆ, ಅದು ನಮ್ಮ ಜೀವನ ತೆಗೆಯದಂತೆ ನಮ್ಮನ್ನು ಕಾಯ್ತಾ ಇದ್ದಾನೆ. ಅಂತ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿರುವಂತ ದೀನಾ ಸಹೋದರರು ಸಭೆಯ ಪರವಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ನೀನು ಉತ್ತಮನು ಮಹೋನ್ನತನು ಆಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ಎಷ್ಟೋ ದೊಡ್ಡವನಾಗಿದ್ದೀಯಲ್ಲ ಕರ್ತನೆ. ಆಕಾಶವನ್ನು ನಿನ್ನ ಜ್ಞಾನದಿಂದಲೂ ಪ್ರೀತಿ, ಭೂಲೋಕವನ್ನು ನಿನ್ನ ಪ್ರೀತಿಯಿಂದಲೂ ನೀನು ತುಂಬಿದಂತ ದೇವನಾಗಿದ್ದೀಯ ಕರ್ತನೆ. ಇಷ್ಟು ದೊಡ್ಡ ದೇವರಾಗಿದ್ದರೂ ಕರ್ತನೆ, ತನ್ನ ದೇವರೇ ನಿನ್ನ ಮಹಾಪದವಿಯನ್ನು ಬಿಡಲೊಲ್ಲೆನು ಎಂದು ಹೇಳದೆ ಕರ್ತನೆ, ದಾಸನ ರೂಪವನ್ನು ಧರಿಸಿ ನಮಗೋಸ್ಕರ ಕರ್ತನೆ ಸಾಯುವುದಕ್ಕಾಗಿ ನೀನು ಬಂದಿಯಲ್ಲ ಕರ್ತನೆ. ಅದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಪಾಪಗಳನ್ನು ಕರ್ತನೆ ಶಿಲುಬೆಯ ಮೇಲೆ ಹೊತ್ತು ಕರ್ತನೆ ನಮ್ಮನ್ನು ಕರ್ತನೆ ಬಿಡುಗಡೆ ಮಾಡಿದಂತ ದೇವನೇ, ನಮ್ಮನ್ನು ನೀತಿವಂತರೆಂದು ಕರ್ತನೆ ನಿರ್ಣಯಿಸಿದಂತ ದೇವನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ಕರ್ತನೆ, ನೀನು ಮಹೋನ್ನತನಾಗಿದ್ದರೂ ಕರ್ತನೆ ನಿನ್ನ ಮಕ್ಕಳ
ಮಕ್ಕಳಲ್ಲಿ ಕರ್ತನೆ ನೀನು ಕರ್ತನೆ ಸಂಭಾಷಣೆಯನ್ನು ಮಾಡುವಂತ ದೇವನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನೀನು ಕೃಪಾಪೂರ್ಣನೇ ಆಗಿದ್ದು ಕರ್ತನೆ. ಕಳೆದ ವಾರದಲ್ಲೆಲ್ಲ ಕರ್ತನೆ ನಮ್ಮನ್ನು, ನಮ್ಮ ಸಭೆಯನ್ನು, ನಮ್ಮ ಕುಟುಂಬವನ್ನು ಕರ್ತನೆ ನೀನು ಕರ್ತನೆ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಿದೆಯಲ್ಲ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಸುತ್ತಮುತ್ತಲ ದೇಶಗಳು ಕರ್ತನೆ, ಜನರು ಕರ್ತನೆ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುವಾಗ ಕರ್ತನೆ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಕರ್ತನೆ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಾವು ನಿಂತಿರುವುದು ನಿರ್ಮೂಲವಾಗದೆ ಹೋಗುತ್ತಿರುವುದು ಅದು ಶುದ್ಧವಾದ ನಿನ್ನ ಕೃಪೆಯಿಂದ ನಾವು ಕರ್ತನೆ ನಂಬಿದ್ದೇವೆ ರಾಜ. ಕರ್ತನೆ ಒಂದು ಸಮಯದಲ್ಲಿ ಕರ್ತನೆ ನೀನು ನಮ್ಮನ್ನು ಎಲ್ಲಾ ರೋಗಗಳಿಂದಲೂ ಕರ್ತನೆ ಎಲ್ಲಾ ಕಷ್ಟಗಳಿಂದಲೂ ತಪ್ಪಿಸಿ ಇಲ್ಲಿ ಕರ್ತನೆ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ. ನಮ್ಮ ಜೀವಿತಗಳಲ್ಲಿ ನೀನು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನಮ್ಮ ಕರ್ತನೆ ಮೂಗಿನಲ್ಲಿರುವ ಉಸಿರು ಕರ್ತನೆ ನಿನ್ನಿಂದಲೇ ಕರ್ತನೆ ಅದು ನಿನ್ನ ಒಂದು ಕೃಪೆಯಾಗಿದೆ ಕರ್ತನೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕಳೆದ ವಾರದಲ್ಲಿ ಕರ್ತನೆ ನಮ್ಮ ಸಭೆಯ ಒಬ್ಬೊಬ್ಬರನ್ನು ಕರ್ತನೆ ಕಣ್ಮಣಿಯ ರೀತಿಯಲ್ಲಿ ನೀನು ಕಾಪಾಡಿಕೊಂಡು ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಒಂದು ಪ್ರೀತಿಯಿಂದ ನಮ್ಮನ್ನು ಬಂಧಿಸಿ ಕರ್ತನೆ ನಿನ್ನ ಪ್ರೀತಿಯಿಂದ ನಮ್ಮನ್ನು ನಡೆಸಿಕೊಂಡು ಬಂದದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲಾ ಘನಮಾನ ಮಹಿಮೆಗಳನ್ನು ಯೇಸುವೇ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ನಮ್ಮ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಯೇಸುವಿನ ಹೆಸರಿನಲ್ಲಿ ಅರ್ಪಿಸುತ್ತೇವೆ ತಂದೆ. ಆಮೆನ್. ಹೌದು ಪ್ರಿಯರೇ, ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತದ್ದು ಎಷ್ಟು ಒಳ್ಳೆಯ ಕಾರ್ಯವಾಗಿದೆ, ಯುಕ್ತವಾಗಿದೆ ಅಂದ್ರೆ ಆತನು ಅದಕ್ಕೆ ಯೋಗ್ಯನೂ ಪಾತ್ರನೂ ಆಗಿದ್ದಾನೆ. ದೇವ ವಾಕ್ಯ ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ನಾವು ಈ ಸಭೆ ಒಳಗಡೆ ನಾವು ಸಾರಿ ಹೇಳುವುದಾದ್ರೆ ನಾವು ಹೊರಗಡೆ ಸಹ ಸಾರಿ ಹೇಳ್ತೇವೆ ಪ್ರಿಯ. ಅದಕ್ಕಾಗಿ ನಾವು ಆತನ ರಕ್ಷಣೆಯನ್ನ ಪ್ರತಿದಿನ ಪ್ರತಿಯೊಂದು ಸಬ್ಬತ್ ದಿನದಲ್ಲಿ ಪುನಃ ನಾವೇನ್ ಮಾಡ್ತೇವೆ ಹಾಡಿ ಹೋಗುತ್ತಾ ಇದ್ದೇವೆ. ಅದಕ್ಕಾಗಿ ನಮ್ಗೆ ರಕ್ಷಣೆ ಕೊಡುವಂತ ದೇವರನ್ನ ಅಲ್ಲೆಲ್ಲಿ ಆರಾಧನೆ ಮಾಡುವ ಮೂಲಕವಾಗಿ ಆತನಿಗೆ ಸ್ತೋತ್ರ ಮಾಡೋಣ. Yeah.
ಸ್ತೋತ್ರ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಒಂದು ಪದಗಳ ಮೂಲಕವಾಗಿ, ನಮ್ಮ ಮಾತುಗಳ ಮೂಲಕವಾಗಿ tell him that you love him so much. ಎಷ್ಟು ನೀವು ಅದಕ್ಕೆ ಪ್ರೀತಿ ಮಾಡ್ತೀರ ಅಂತ ಹೇಳಿದ್ದೀರಿ. ಯಾಕಂದ್ರೆ ಆತ ಪ್ರೀತಿ ಕೃಪಾದ ದೇವನಾಗಿದ್ದಾನೆ. ನಮಗೆ ಮಾಡಿದ ಎಲ್ಲ ಉಪಕಾರ ನೆನೆಸುವರಾಗಿ ಬಾಯಿ ತೆಗೆದವೆಲ್ಲರೂ ಸ್ತೋತ್ರ ಮಾಡೋಣ. ನಿಮ್ಮ ಜೀವಿತದಲ್ಲಿ ನೆನೆಸಿ ನೋಡಿ, ನಿಮ್ಮ ಪರ್ಸನಲ್ ಲೈಫ್ ಅನ್ನು ನೆನೆಸಿ ನೋಡಿ, ನಿಮ್ಮ ಕುಟುಂಬ ಜೀವನ ನೆನೆಸಿ ನೋಡಿ ಪ್ರಿಯರೇ. ಹೇರಾಳವಾದ ಕೃಪೆಗಳಿಂದ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ನಿನಗೆ ಸ್ತೋತ್ರ, ಮಹಿಮೆ, ರಾಜ. ಎಷ್ಟು ಒಳ್ಳೆಯವನಾಗಿದ್ದೀರಿ. ನಮ್ಮ ಜೀವಿತ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇನೆ. ನನ್ನನ್ನ ನನ್ನ ಕುಟುಂಬವರ ಕಾಯ್ತಾ ಇದ್ದಾರೆ, ಅದಕ್ಕಾಗಿ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಂಡಿದ್ದಾರೆ, ಅದಕ್ಕಾಗಿ ನಾವು ಕೊರತೆ ಇಲ್ಲಂತೆ ನೀವು ಮಾಡಿದ್ದೆ, ಅದಕ್ಕಾಗಿ ನಾವಿರುವಂತಹ ಕರ್ತನೆ ಕಡೆಯಾಗಿ ನಾವು ಕರ್ತನೆ ಅಪ್ಪ ಬೆಳಕಾಗಿರುವಂತೆ ಕಾರ್ಯ ಮಾಡ್ತಾ ಇದ್ದೀವಿ. ಈ ಒಂದು ಭೂಮಿಗೆ ಒಪ್ಪಾಗಿರುವಂತೆ ನಾವು ನಡೆಸ್ತಾ ಇದ್ದೀವಿ, ಅದಕ್ಕಾಗಿ ನಮ್ಮ ಸಭೆಯ ಮಕ್ಕಳ ಜೀವಿತದಲ್ಲಿ ಮಾಡಿರುವಂತಹ ವೈರಾಳವಾದ ಕರ್ತನೆ ಅಪ್ಪ ಎಣಿಸಲಾಗುವಂತ ಕರ್ತನೆ ಅಪ್ಪ ಅವರು ರಾಜ ಕೃತಗಳಿಗಾಗಿ ಉಪಕರಣಗಳಿಗಾಗಿ ಸ್ತೋತ್ರ ರಾಜ.
ಅಪ್ಪನೇ ಆರಾಧನೆ ಹೇಳ್ತೀವಿ ಅಪ್ಪ. ನಮ್ಮ ಜೀವಿತದಲ್ಲಿ ನೀನೇ ಆದಿಯೋ, ನಮ್ಮ ಹೃದಯದಿಂದ ನಿಮ್ಮನ್ನು ಆರಾಧಿಸ್ತೇವೆ. ಥ್ಯಾಂಕ್ ಯು ಅಪ್ಪ. ನೀನು ನಮ್ಮ ಒಳ್ಳೆಯ ಕುರುಬನಾಗಿರುವುದಕ್ಕಾಗಿ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ನಮ್ಮ ಆರೋಗ್ಯದ ರೈತರಾಗಿದ್ದೇನೆ ಅಪ್ಪ. ನಮಗೆ ಕರ್ತನೆ ಹೌದು ಎಸಪ್ಪ, ಬೇಕಾಗಿರುವಂತ ಈ ಲೋಕದಲ್ಲಿ ಜೀವಿಸಬೇಕಾದ ಪರಲೋಕದ ಬಲವನ್ನು ಕೊಟ್ಟಿದ್ದೀರ. ನಮಗೆ ಸ್ತೋತ್ರ 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 Hare
ನಮ್ಮ ಹೃದಯದಲ್ಲೇ ದೇವರ ಪ್ರಸನ್ನತೆಯನ್ನು ನಾವು ಗ್ರಹಿಸಿಕೊಳ್ಳುವಂತೆ ಪ್ರಿಯರೇ. Tell him that you love him. ನೀವು ಆತನಿಗೆ ಎಷ್ಟು ಪ್ರೀತಿ ಮಾಡಿರ್ತೀರ ಅಂತ ಹೃದಯ ಹೇಳಿದ್ದೀರ. ಈ ಲೋಕದಲ್ಲಿರುವಂತಹ ಯಾವ ಸಂಬಂಧಗಳಿಗೂ ಅದು ಸರಿಸಾಟಿ ಅಲ್ಲ. ನಮಗೂ ಯೇಸು ಕ್ರಿಸ್ತನಿಗಿರುವಂತಹ ಸಂಬಂಧ ಅದು ಅಷ್ಟು ಉನ್ನತವಾದ ಅವನ ಸಂಬಂಧದ ಮುಂದೆ ಬೇರೆ ಯಾವ ಸಂಬಂಧಕ್ಕೂ ಸಂಬಂಧವೂ ಲೆಕ್ಕಕ್ಕೆ ಬರೋದಿಲ್ಲ ಪ್ರಿಯ. ಯಾಕಂದ್ರೆ ಆತನೇ ನಮಗೆ ಎಲ್ಲದರಲ್ಲೂ ಎಲ್ಲವೂ ಆಗಿದ್ದಾನೆ. ನಾವು ಯಾವುದಕ್ಕೆಲ್ಲ ಆಸೆ ಪಡುತ್ತೇವೋ ಬಯಸುತ್ತೇವೋ ಆ ಸ್ಥಾನದಲ್ಲಿ ಆತ ಇದ್ದಾನೆ ಪ್ರಿಯರೇ. ನಮಗೆ ಪ್ರೀತಿ ಬೇಕೆಂದು ನಾವು ಹಂಬಲಿಸುವಾಗ ಆತನು ನಮಗೆ ಪ್ರೀತಿ ಸ್ವರೂಪನಾಗಿದ್ದಾನೆ. ನಮಗೆ ಚೈತನ್ಯ ಬೇಕೆನ್ಬೇಕಾದ್ರೆ ಆತನ ಚೈತನ್ಯ ಸ್ವರೂಪನಾಗಿ ನಮ್ಮೊಂದಿಗಿದ್ದಾನಲ್ಲ. ನಾವು ಕೊರತೆಯಲ್ಲಿರ್ಬೇಕಾದ್ರೆ ನಮ್ಮೊಂದಿಗೆ ಆತನು ಒಳ್ಳೆ ಕುರುಬನಾಗಿದ್ದಾನಲ್ಲ. ಹೌದು ಪ್ರಿಯರೇ, ಐ ಲವ್ ಯು ಜೀಸಸ್. Your love is great, Father. ನಿನ್ನ ಪ್ರೀತಿ ಯಾವ ಪ್ರೀತಿಗೂ ಕರ್ತನೆಯಪ್ಪ ಅದು ಸರಿಸಾಟಿ ಅಲ್ಲ. ಥ್ಯಾಂಕ್ ಯು ಜೀಸಸ್. We love you, Jesus. ಎಲ್ಲರೂ ಹೇಳಿದ್ದೆ, ನಾನು ಪ್ರೀತಿಸ್ತೇನೆ ಏಸಪ್ಪ. Amen. ಅದನ್ನೇ ಯೇಸು ಕ್ರಿಸ್ತ ನಮ್ಮೆಲ್ಲ ಕೇಳುವಾತನಾಗಿದ್ದಾನೆ. ಈ ಲೋಕದಲ್ಲಿರುವಂತಹ ಎಲ್ಲರಿಗಿಂತಲೂ ಅಧಿಕವಾಗಿ ಆತನ ಪ್ರೀತಿ ಮಾಡುವುದೇ ಆತನಿಗೆ ಇಷ್ಟವಾದ ಕಾರ್ಯವಾಗಿದೆ. ಯಾಕಂದ್ರೆ ಈ ಲೋಕ ನಮಗೆ ನಶ್ವರ ಪ್ರಿಯ. ಆತನೊಬ್ಬನೇ ನಿತ್ಯಕ್ಕೂ ಇರುವ ಆತನು. ಆತನೊಂದಿಗೆ ನಿತ್ಯಕ್ಕೆ ಇರ್ಬೇಕಾದ್ರೆ ನಮ್ಮನ್ನು ಕರೆಯುವಾತನಾಗಿದ್ದಾನಲ್ಲ. ಲೆಟ್ಸ್ ನಾಟ್ ಫರ್ಗೆಟ್ ದಟ್. ನಮಗೆ ಆತನೊಬ್ಬನೇ ಸಾಕಾದವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಆರಾಧನೆ ನಮ್ಮೊಂದಿಗೆ ನಿತ್ಯದ ನಿನಗೆ ಸ್ತೋತ್ರ. ಆರಾಧನೆ ಮುಂದಿನ ಭಾಗದಲ್ಲಿ ಪ್ರತಿಯೊಂದು ಭಾಗವನ್ನು ಒಪ್ಪಿಸಿಕೊಳ್ಳುತ್ತೇನಪ್ಪ. ನೀನು ಪತ್ತನೆ ಪ್ರತಿಯೊಂದು ಭಾಗದಲ್ಲಿ ಪ್ರಸನ್ನನಾಗಿದ್ದು ನಮ್ಮನ್ನು ನಡೆಸಿಕೊಳ್ಳುತ್ತಾನೆ. ಏಕೆಂದ್ರೆ ಎಲ್ಲ ಮಹಿಮೆಗೆ ಯೋಗ್ಯ ನೀನೊಬ್ಬನಾಗಿದ್ದಿ ಅಪ್ಪ. ಈ ಸಭೆ ನಿನ್ನದು, ಸಭೆಯ ಶಿರಸ್ಸು ನೀನು ಯೇಸಪ್ಪ. ನಾವೆಲ್ಲ ನಿನ್ನಂಗಾಗಲಾಗಿದ್ದೇವಲ್ಲ ಕರ್ತ. ನಮ್ಮಲ್ಲಿರುವಂತಹ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ತೆಗೆದುಹಾಕಬೇಕೆ ನಾನು ಬೇಡುತ್ತೇನೆ ರಾಜ. ಕರ್ತನೆ, ನೀನು ಕರ್ತನ ಮಧ್ಯದಲ್ಲಿ ಮಹಿಮೆ ಹೊಂದಿಕೊಳ್ಳುವಂತೆ ನಾವು ಬೇರೆ ಬೇರೆ ಕುಟುಂಬದವರಾಗಿದ್ದರೂ ಸಹ ಕರ್ತನೆ ಸೇರಿ ಬರುವಾಗ ನಿನ್ನ ಒಂದು ಕುಟುಂಬದ ಮಕ್ಕಳಾಗಿ ಬರ್ತಾ ಇದ್ದೇವೆ ಯೇಸಪ್ಪ. ನಮ್ಮಲ್ಲಿ ಒಂದೇ ರೀತಿಯಾದ ಪ್ರೀತಿಯನ್ನು ಕೊಡು ಕರ್ತ ಅಪ್ಪ. ನಿನ್ನ ಪ್ರೀತಿ ನಮ್ಮೆಲ್ಲರೂ ಕಟ್ಟಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ಬಲಪಡಿಸು. ಯಾರಾಧನೆಯ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ, ಆಮೇನ್. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನ ಯೋಹಾನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ತಿಳಿಸ್ಕೊಳ್ಳೋಣ. Turn your Bible to Gospel according to John chapter 15. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನ ಒಟ್ಟಾಗಿ ಓದುವರಾಗಿದ್ದೇವೆ. We are going to read together the 9th and 10th verse of John chapter 15. 15ನೇ ಅಧ್ಯಾಯ ಯೋಹಾನ ಸುವಾರ್ತೆ 9 ಮತ್ತು 10ನೇ ವಚನ. ಎಲ್ಲರೂ ಸರಿಯಾಗಿದ್ದೀರಾ? ಎಲ್ಲರೂ ಒಟ್ಟಾಗಿ ವಚನ ಓದಿಕೊಳ್ಳೋಣ ಪ್ರಿಯ. 9 and 10. ತಂದೆ ನನ್ನನ್ನು ಪ್ರೀತಿಸುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಯಾರ ಪ್ರೀತಿಯಲ್ಲಿ? ಯೇಸು ಕ್ರಿಸ್ತನ ಪ್ರೀತಿ. ಎಲ್ಲರೂ ಗೊತ್ತುಕೊಂಡವರಾಗಿ
ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗಬೇಕು. ಕಾಣಿಕೆ ಸಮಯದಲ್ಲಿ ರಕ್ಷಿಕಾ ಮುಂದೆ ಬಂದು ಒಂದು ಹಾಡು ಹೇಳ್ತಾರೆ.
ಜೂನಿಯರ್ ಸಿಂಗರ್, ಫ್ಯೂಚರ್ ಸಿಂಗರ್. ದೇವರು ದರ್ಶಕನ ಆಶೀರ್ವದಿಸಲಿ. ದೇವರ ನಾಮ ಮಗು ಮೂಲಕವಾಗಿ ಮಹಿಮೆಯಾಗಲಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತಹ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದ ನನ್ನೆಲ್ಲರನ್ನ ಸ್ವಾಗತ ಮಾಡುವನಾಗಿದ್ದೇನೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತರು, ಮದುವೆ ದಿನ ಆಚರಿಸಿಕೊಳ್ಳುವಂತರು ನೀವು ಇರುವುದಾದರೆ ದಯವಿಟ್ಟು ಎದ್ದು ಕೂಡ ನಮಗಾಗಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಮತ್ತೆ ಮೊಮ್ಮಗಳು ರಾಜು ಜಾನಿ ಆನಿವರ್ಸರಿ. ಓಕೆ, ನಮ್ಮ ಮದುವೆಂತ ಏಕಪ್ಪ ಅನ್ಸೋದು ಮುಂದೆ ಬಂದು ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥವ್ರಿಗಾಗಿ ಅದೇ ರೀತಿಯಾಗಿ ನಮ್ಮ ಒಂದು ಕಾಣಿಕೆಗೋಸ್ಕರವಾಗಿ ವಾಕ್ಯ ಭಾಗಕ್ಕೆ ಪ್ರಾರ್ಥನೆ ಮಾಡಬೇಕಾಗ್ತೇನೆ. ನನಗೂ ಸಹ ಈ ವಾರದಲ್ಲಿ ಬರ್ತಾ ಇದೆ, ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಆಂಡ್ರಿನ್ ಸಹ ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಬಾಗಿ ನಮ್ಮ ದಿವ್ಯ ಜ್ಯೋತಿ ನಾರಾಯಣ ಸಭೆಯ ಮಕ್ಕಳು ಕೊಂಡಾಡುತ್ತಿರುವ ತಮ್ಮ ಜನ್ಮದಿನಕ್ಕಾಗಿಯೂ ಮತ್ತು ವಿವಾಹ ದಿನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣವಾದ ಪರಲೋಕದ ಪ್ರೀತಿಯುಳ್ಳ ದಯಮಯ ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ಭೂ ಪರಲೋಕದ ಒಡೆಯನೇ, ಸಿಂಹಾಸನ ರೂಢನಾದಿರುವಾತನೇ, ನಿನಗೆ ಸ್ತೋತ್ರವಾಗಲಿ. ಪ್ರಭುವೇ, ಈ ದಿನದಲ್ಲಿ ನಿನ್ನ ಪ್ರಿಯ ಮಕ್ಕಳಾದ ನಾವು ಈ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಾಗೆ ನೀವು ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ದೇವರ ಈ ಸಮಯದಲ್ಲಿ ನಮ್ಮ ದಿವ್ಯ ಜ್ಯೋತಿ ನಾರಾಯಣ ಸಭೆಯ ಮಕ್ಕಳು ಅವರ ಕುಟುಂಬಗಳಲ್ಲಿ ನಡೆಯುವ ಒಳ್ಳೆ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಜನ್ಮದಿನವನ್ನು ಆಚರಿಸುತ್ತಿರುವ ಅನಿತಾ ಅವರಿಗಾಗಿ ಬೇಡ್ಕೊಳ್ತೇನೆ. ನೀನು ಮಗಳನ್ನು ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಿಕೊಳ್ಳುವ ವಿಧಾನಕ್ಕಾಗಿ ನಿನ್ನ ಸ್ತೋತ್ರ ಮಾಡ್ತೇವೆ. ಮಾತ್ರವಲ್ಲದೆ ದೇವರೇ, ನಿನ್ನ ದೈವಿಕ ಜ್ಞಾನದಿಂದ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಸಭೆಯನ್ನು ಇನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಆತ್ಮಿಕವಾಗಿ ಬಲ ಕೊಡುವಂತೆ ನೀನು ಸಹಾಯ ಮಾಡು. ಅವರಿಗೆ ಬೇಕಾದ ಒಳ್ಳೆ ಆರೋಗ್ಯವನ್ನು ಮತ್ತು ನಿನ್ನ ದೈವಿಕ ಜ್ಞಾನವನ್ನು ಒದಗಿಸಿಕೊಡಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಅದೇ ರೀತಿಯಲ್ಲಿ ಪ್ರಭುವೇ, ಈ ಸಮಯದಲ್ಲಿ ಮರ್ಗೇಟ ಅವರ ಮೊಮ್ಮಗಳ ಜನ್ಮದಿನಕ್ಕಾಗಿ ಸಹ ಬೇಡ್ಕೊಳ್ತೇನೆ. ಮಗಳನ್ನು ಪ್ರಾರಂಭದ ದಿನದಿಂದಲೂ, ಹುಟ್ಟಿದ ದಿನದಿಂದಲೂ ನೀನು ಕಾಪಾಡಿಕೊಂಡು ಬಂದಿದ್ದಿ. ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ, ಆ ಮಗು ಕೂಡ ನಿನ್ನ ಜ್ಞಾನದಲ್ಲಿ ಬಲದಲ್ಲಿ ಬೆಳೆಯುವಂತೆ ನಿನ್ನ ಕೃಪಾಶೀರ್ವಾದವನ್ನು ತುಂಬಿಸು. ದೇವರೇ, ಈ ಸಮಯದಲ್ಲಿ ಪಬೇಲ್ ಅವರ ಮಗನಾದ ರಾಜ ಮತ್ತು ಜಾನೆಟ್ ಇವರ ವಿವಾಹ ದಿನಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ಮಕ್ಕಳನ್ನು ನೀನು ಕುಟುಂಬವಾಗಿ ಪೋಣಿಸಿದ್ದಿ. ಅವರ ಮಧ್ಯೆ ನೀನು ಸದಾಕಾಲ ಅದ್ಭುತಗಳನ್ನು ಮಾಡಿ ಇದುವರೆಗೂ ನಡೆಸಿಕೊಂಡು ಬಂದಿದ್ದಿ. ಆದರೆ ಪ್ರಭುವೇ, ಈ ಸಮಯದಲ್ಲಿ ಅವರು ನಿನ್ನ ರಕ್ಷಣಾನಂದವನ್ನು ಹೊಂದಿಕೊಳ್ಳುವ ಹಾಗೆ ಭಾರವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀನು ಈ ದಿನದಲ್ಲಿ ಅವರ ಹೃದಯದಲ್ಲಿ ಮಾತನಾಡು. ನಿನ್ನ ಸತ್ಯತೆಯ ಬಿಡುಗಡೆ ಅವರ ಹೃದಯದಲ್ಲಿ ಆಗಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅವರು ತಮ್ಮ ದಾಂಪತ್ಯ ಜೀವಿತದಲ್ಲಿ ಇಡೀ ಕುಟುಂಬವಾಗಿ ನಿನ್ನ ಪ್ರೀತಿ ಆದರಣೆಗಳನ್ನು, ಸಂತೋಷ ಸಮಾಧಾನಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಇದೇ ಸಮಯದಲ್ಲಿ ಆಂಡ್ರಿನ್ಗೆ ಆಗ್ತಾ ಬೇಡ್ಕೊಳ್ತೇನೆ. ದೇವರೇ, ನೀನು ಆ ಜನ್ಮದಿನವನ್ನು ಆಚರಿಸುವ ಅವರಿಗಾಗಿ ಮತ್ತು ಅವರ ಎಲ್ಲ ಕಾರ್ಯಗಳಿಗಾಗಿ ನಿನ್ನಲ್ಲಿ ಮನವಿ ಮಾಡಿಕೊಳ್ತೇವೆ. ನೀನು ಅವರನ್ನು ಆಶೀರ್ವದಿಸು, ಬಲಪಡಿಸು. ದೇವಾದಿ ದೇವನೇ, ಕಟ್ಟಾದಿ ಕಟ್ಟನೆ, ಈ ಸಮಯದಲ್ಲಿ ಚಂದ್ರು ಅವರ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ದೇವರೇ, ನೈಫಾ ಸಹೋದರಿಗೆ ನೀಡಿದ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಆ ಮಗಳನ್ನು ನೀನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ಸೇವೆಯಲ್ಲಿಯೂ ಮತ್ತು ಕುಟುಂಬದಲ್ಲಿಯೂ ಕೂಡ ಆಶೀರ್ವಾದಕರವಾಗಿ ಬೆಳೆಯುವಂತೆ ಸಕಲ ಕೃಪೈಶ್ವರ್ಯಗಳನ್ನು ತುಂಬಿಸಿ ನಡೆಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ದೇವರೇ, ಈ ಸಂದರ್ಭದಲ್ಲಿ ಇನ್ನು ನಮ್ಮಲ್ಲಿ ಯಾರಾದರೂ ಜನ್ಮದಿನಗಳನ್ನು ಆಚರಿಸುವ ಸಂದರ್ಭದಲ್ಲಿ ಕುಟುಂಬಸ್ಥರು ಜನ್ಮದಿನದ ಸಮಯದಲ್ಲಿ ನೀನು ಅವರನ್ನು ವಿಶೇಷವಾಗಿ ಆಶೀರ್ವದಿಸು. ಹಾಗೆ ವಿವಾಹ ದಿನಗಳನ್ನು ಆಚರಿಸುವ ಮಕ್ಕಳನ್ನು ಕೂಡ ವಿಶೇಷ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ. ದಯಮಯ ಪ್ರೀತಿಯುಳ್ಳ ದೇವರೇ, ನೀನು ಸಕಲ ಪ್ರಾರ್ಥನೆಗಳನ್ನು ಆಲಿಸುವ ದೇವರಾಗಿದ್ದೀರಿ. ಇದು ಈ ಸಂದರ್ಭದಲ್ಲಿ ನಿನ್ನ ಪ್ರೀತಿಯ ದೇವಜನರಾದ ಮಕ್ಕಳು ನಾವೆಲ್ಲರೂ ಕೂಡ ನಿನ್ನ ಸೇವೆಗೆಂದು ಉದಾರವಾಗಿ ಪ್ರೀತಿಯಿಂದ
ಅರ್ಪಿಸಿದ ಈ ಕಾಣಿಕೆಗಳನ್ನು ಮತ್ತು ದಶಮ ಭಾಗಗಳನ್ನು ಅಂಗೀಕರಿಸು ದೇವರೇ. ಅವರು ನೀಡಿದ ಈ ಒಂದು ಕಾರ್ಯದ ನಿಮಿತ್ತವಾಗಿ ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಮತ್ತು ದೇವರೇ ನಿನ್ನ ರಾಜ್ಯದ ವಿಸ್ತರಣೆಗೆ ಸದುಪಯೋಗವಾಗುವಂತೆ ಅದು ಉಪಯೋಗವಾಗುವುದಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ದೇವರೇ. ಈ ಸಮಯದಲ್ಲಿ ಇನ್ನು ಕೊಡಲಾಗದ ಸ್ಥಿತಿಯಲ್ಲಿರುವ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ದೇವರೇ. ಅವರಿಗೆ ಕೊರತೆ ಇಲ್ಲದ ರೀತಿಯಲ್ಲಿ ನೀನು ಅವರನ್ನು ಸಮೃದ್ಧಿಪಡಿಸು ದೇವರೇ. ಅವರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಅವರ ಕುಟುಂಬಗಳಲ್ಲಿ ಆದರಣೆಯನ್ನು ಒದಗಿಸಿಕೊಟ್ಟು ಆದಾಯವನ್ನು ಹೆಚ್ಚಿಸಿ ನಿನ್ನ ಸೇವೆಗೆ ಅವರು ಮುಂದೆ ಬರುವಂತೆ ನೀನು ಅವರನ್ನು ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಮತ್ತೊಂದು ಆವತ್ತಿ ದೇವರೇ, ಸಂಡೇ ಸ್ಕೂಲ್ ಮಕ್ಕಳನ್ನು ಮತ್ತು ಈ ದಿನದ ನಿನ್ನ ವಾಕ್ಯ ಭಾಗವನ್ನು ನಮಗಾಗಿ ನೀನು ಆಶೀರ್ವದಿಸಿ ನಮಗೆ ಕಳಿಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಇಡೀ ಸಮಯದಲ್ಲಿ ಪ್ರಭುವೇ, ನಿನ್ನ ಸಮ್ಮುಖದಲ್ಲಿ ಈ ಎಲ್ಲಾ ಪ್ರಾರ್ಥನೆಗಳನ್ನು ನಮ್ಮ ರಾಜಾದಿರಾಜನು ಸೃಷ್ಟಿಕರ್ತನು ಒಡೆಯನು ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯವಾಗಿ ಬೇಡಿಕೊಳ್ತೇವೆ ಪ್ರೀತಿ ಉಳ್ಳ ತಂದೆಯೇ, ಆಮೆನ್. ಎಲ್ಲರೂ ಚೆನ್ನಾಗಿದ್ದೀರಾ? ದೇವರ ನಮ್ಮನ್ನ ಹೆಚ್ಚುವನಾಗಿ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಈಗ ನಾವು ವಿಶೇಷವಾದ ಸಮಯಕ್ಕೆ ಹೋಗಿದ್ದೇವೆ. ನಮ್ಮ ಟಿಟ್ಟು ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದಬೇಕಂತ ಹೇಳ್ಕೊತೇನೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತಾನೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಮುಂದಿನ ಭಾನುವಾರದ ಒಂದು ಆರಾಧನೆ ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಬರುವ ಭಾನುವಾರ ಸಂಡೇ ಸ್ಕೂಲ್ ಮಕ್ಕಳೆಲ್ಲರೂ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕಿದ್ದಾರೆ. ಅಂದ್ರೆ ವೆಲ್ತ್ ಔಟ್ ಆಫ್ ವೇಸ್ಟ್ ಎಂಬುದಾಗಿ, ಅಂದ್ರೆ ಈ ಒಂದು ತಾಜಾ ವಸ್ತುಗಳಿಂದ ಮಾಡುವಂತ ಒಂದು ಸಂಪತ್ತು ಎಂಬುದಾಗಿ. ಸೊ ತಂದೆ ತಾಯಂದಿರು ನೀವು ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಂತಾರೆ. ಮತ್ತೆ ಅವ್ರಿಗೆ ಬೇಕಾಗಿರುವಂತ ಒಂದು ಐಡಿಯಾಸ್ ಅನ್ನು ಕೊಡಿ, ಅವ್ರಿಗೆ ಹೆಲ್ಪ್ ಮಾಡಿ ಅದೊಂದು ಮಾಡ್ಲಿಕ್ಕೆ. ಅವ್ರಿಗೆ ಈಗಾಗಲೇ ಸಂಡೇ ಸ್ಕೂಲ್ ಅಲ್ಲಿ ಟೀಚರ್ಸ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಮಾಡ್ಬೇಕು ಎಂಬುದಾಗಿ. ಸೊ ಅದನ್ನ ನೆಕ್ಸ್ಟ್ ವೀಕ್ ಅದನ್ನ ಆಚೆ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಸೊ ಸಭಿಕರು ನೀವೆಲ್ಲರೂ ಅದನ್ನ ನೋಡಿ ಪ್ರೋತ್ಸಾಹಿಸಿ ಹೋಗ್ಬೇಕಾಗಿ ಕೇಳ್ಕೊಂತಾರೆ. ಮತ್ತು ಇದಕ್ಕೆ ಪ್ರೈಸಸ್ ಸಹ ಇರುತ್ತದೆ. ಇವತ್ತು ಸಂಜೆ 5 ಗಂಟೆಗೆ ಯವನಸ್ಥರ ಕೂಟ ಇರುತ್ತದೆ, ಯೂತ್ ಫೆಲೋಶಿಪ್. ಎಲ್ಲ ಯವನಸ್ಥರು ಕೂಡಿ ಬರಬೇಕಾಗಿ ಕೇಳ್ಕೊಂತೀವಿ. ತಾಯಂದಿರು ಸಂಡೇ ಸ್ಕೂಲ್ ಮಕ್ಕಳನ್ನ ದಯವಿಟ್ಟು ನೀವು ಹೆಲ್ಪ್ ಮಾಡಬೇಕು. ನಮ್ಮ ಸಂಡೇ ಸ್ಕೂಲ್ ಪ್ರಜಾದ ರೇಚಲ್ ಅವ್ರು ಕೇಳ್ಕೊಂಡಿದ್ದಾರೆ. ದಯವಿಟ್ಟು ನೀವು ಅವರಿಗೆ ಪ್ರೋತ್ಸಾಹ ಮಾಡಿ. ಅನೇಕ ಕಸದಿಂದ ರಸ ಅಂತಲ್ಲ, ಆ ಥರ ಯಾವ್ದೆಲ್ಲ ವೇಸ್ಟ್ ಇರುತ್ತೋ ಮನೆಯಲ್ಲಿ ಅದು ತೆಗೆದುಕೊಂಡು ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡಿ ಇಲ್ಲ ಸಭೆಗೆ ತೋರಿಸ್ಕೊಡ್ತೀವಿ. ನೆಕ್ಸ್ಟ್ ವೀಕ್ ಎಕ್ಸಿಬಿಟ್ ಮಾಡ್ತಾರೆ. ನೀವೆಲ್ಲರೂ ಸಭೆ ಮುಗಿದ ತಕ್ಷಣ ಓಡೋಗಬಾರ್ದು. ನೆಕ್ಸ್ಟ್ ಅದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಸಂತೋಷ ಪಡಿಸ್ಬೇಕು ಅಲ್ವಾ. ಒಂದು ಪ್ರೋತ್ಸಾಹ ನಾವು ಮಕ್ಕಳು ಮಾಡ್ತಾ ಇದ್ದಾರೆ ಸಂತೋಷವಾಗಿ. ಅದನ್ನ ನೀವು ಪ್ರೋತ್ಸಾಹ ಪಡಿಸ್ಬೇಕಂತ ನಾವು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಈಗ ನಾವು ವಾಕ್ಯ ಭಾಗಕ್ಕೆ ಹೋಗುವವರಾಗಿದ್ದೇವೆ. ನಮ್ಮ ದೇವಂತ ಸೈಮನ್ ಅವರು ಮುಂದೆ ಬಂದು ಮುಂಚಿತವಾಗಿ ಒಂದು ವಿಡಿಯೋ ಕ್ಲಿಪ್ ನೋಡುವವರಾಗಿದ್ದೇವೆ. On the road
ಮೆಸೇಜ್ ಬ್ಯಾಕ್ ಗ್ರೌಂಡ್ಗೆ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಮೆಸೇಜ್ನ ಸೈಮನ್ ಅವ್ರ ಮುಂದೆ ಬಂದು to look at all of you before we start. ನಾವು ಪ್ರಾರಂಭ ಮಾಡಿ ಮುಂಚಿತವಾಗಿ ನಿಮ್ಮೆಲ್ಲ ನೋಡುವಂಥದ್ದು ನನಗೆ ಸಂತೋಷವಾದ ಕಾರ್ಯವಾಗಿದೆ. Yes, it's good to take a picture so that throughout the week we'll remember you. ನಾವು ನಿಮ್ಮ ಪಿಕ್ಚರ್ ತೆಗೆದುಕೊಂಡ್ರೆ ನಾವು ವಾರಗಳ ನಿಮ್ಮನ್ನು ಜ್ಞಾಪಕ ಇಟ್ಕೊಳ್ತೇವೆ. We can do many things in the world. We can go to mall, we can work, we can have many things, go for a picnic, but nothing like coming as a family in the church of the Lord and worshiping. ನಾವು ಲೋಕದಲ್ಲಿ ಎಷ್ಟೋ ಕಾರ್ಯಗಳು ಮಾಡಬಹುದು, ಎಲ್ಲೆಲ್ಲ ಕಡೆ ಹೋಗ್ಬೋದು, ಆದ್ರೆ ದೇವರ ಸನ್ನಿಧಾನಕ್ಕೆ ಆತನ ಮಕ್ಕಳಾಗಿ ಬಂದು ಆರಾಧನೆ ಮಾಡುವಂತದ್ದು ಅದು ಬಹಳ ಸಂತೋಷಕರವಾದ ಕಾರ್ಯವಾಗಿದೆ. Few years ago I had a chance to fly from Dubai to Zurich. ದುಬೈಯಿಂದ ಝೂರಿಕ್ಗೆ ಹೋಗುವಂತ ಒಂದು ಅವಕಾಶ ನಂಗೆ ಸಿಕ್ಕಿತ್ತು. The Zurich is the capital of Switzerland. ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಅದು ಝೂರಿಕ್ ಅನ್ನೋದು. So as I was sitting in the aeroplane, then there was a screen in front of me. ನಾನು ಏರೋಪ್ಲೇನ್ ಕೂತ್ಕೊಂಡಿದ್ದಾಗ ಸ್ಕ್ರೀನ್ ಇತ್ತು ನನ್ನ ಮುಂದೆ. And there is a direction. ಅಲ್ಲಿ ಒಂದು ಮಾರ್ಗ ತೋರಿಸ್ತಾ ಇತ್ತು, ಡೈರೆಕ್ಷನ್ ತೋರಿಸ್ತಾ ಇತ್ತು, ಈಗ ಹೋಗುತ್ತೆ ಪ್ಲೇನ್. So I was zooming little bit and seeing what the route the plane is going to take place. ನಾನು ಝೂಮ್ ಮಾಡಿ ನೋಡಿದೆ ಎಲ್ಲಿ ಹೋಗ್ತದೆ ಆ ಪ್ಲೇನ್ ಅಂತ, ಆ ಒಂದು ರೂಟ್ ನ. So then it popped up that we are going to fly via Damascus. ಆ ಡಮಸ್ಕಸ್ ಮೂಲಕ ಹಾದು ಹೋಗ್ತೀವಿ ಎಂಬುದು ನಾನು ತೋರಿಸ್ಕೊಡ್ತು. So I was very anxious to see how Damascus will look like. ನನಗೆ ಡಮಸ್ಕಸ್ ನೋಡ್ಬೇಕಂತ ತುಂಬಾ ಒಂದು ಆಸೆ ಇತ್ತು, ಹೇಗಿರುತ್ತೆ ಡಮಸ್ಕಸ್. We cannot get down, but we only can see the route to Damascus. ನಾವ್ ಇಲ್ಲಿ ನೋಡಕ್ ಆಗಲ್ಲ, ಆದ್ರೆ ಆ ಒಂದು ಮಾರ್ಗ ನೋಡ್ಬೋದಾಗಿತ್ತು ಆ ಒಂದು ಸ್ಕ್ರೀನ್ ಅಲ್ಲಿ. And I was seeing through the window how the Damascus road will look like. ಆ ಒಂದು ಡಮಸ್ಕಸ್ ರೋಡ್ ಯಾವ ತರ ಇರುತ್ತೆ ಅಂತ ನಾನು ಆ ಒಂದು ಸ್ಕ್ರೀನ್ ಅಲ್ಲಿ ನೋಡಿದೆ. Because I was imagining the Paul road to Damascus and meeting Jesus Christ. ನಾನು ಅದನ್ನ ಊಹೆ ಮಾಡ್ಕೊಂಡೆ, ಪೌರ್ಣ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಡಮಸ್ಕಸ್ ಮಾರ್ಗದಲ್ಲಿ ಸಂಧಿಸಿದ ಅಂತ. I was thinking that the road to Damascus is so pleasant that you have so many things to admire. ನಾನು ಅನ್ಕೊಂಡೆ ಆ ಡಮಸ್ಕಸ್ ಮಾರ್ಗ ಇದೆಯಲ್ಲ ತುಂಬಾ ಚೆನ್ನಾಗಿರ್ತದೆ, ಎಷ್ಟೋ ಕಾರ್ಯಗಳನ್ನ ನೋಡಿ ಸಂತೋಷ ಪಡಬಹುದು ಅಂತ ಅನ್ಕೊಂಡಿದ್ದೆ. I also thought it's like a road from Bangalore to Mysore where you have many restaurants and stopping place. ನಾವು ಬೆಂಗಳೂರಿನ ಮೈಸೂರು ಹೋದಾಗ ಅನೇಕ ಒಂದು ಹೋಟೆಲ್ಗಳಿವೆ, ಅಲ್ಲಿ ನಿಂತ್ಕೊಂಡು ಹೋಗೋದು ಆ ತರ ಇರ್ಬೋದು ಅನ್ಕೊಂಡಿದ್ದೆ. But when I saw down road to when the plane was crossing the Damascus, I saw only the mountains, the crooked roads, the bushes, the stones and thorns. ನಾನು ಏರೋಪ್ಲೇನ್ ಕೆಳಗೆ ನೋಡ್ಬೇಕಾದ್ರೆ ಆ ಒಂದು ರೋಡ್ ಅಲ್ಲಿ ನೋಡ್ಬೇಕಾದ್ರೆ ಬರೀ ಮುಳ್ಳುಗಳು ಮತ್ತೆ ಬೆಟ್ಟಗಳು, ಒಂದು ಸರಿಯಾದ ಒಂದು ರಸ್ತೆಗಳೆಲ್ಲ ಇದ್ದು ನಾನು ಇದನ್ನ ನೋಡಿದೆ. ನಾನು Then I changed my perception. I was thinking road to Damascus is so attractive for Paul to take this journey. ಪೌರನಿಗೆ ಆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಆತ ತೆಗೆದುಕೊಂಡು ನಾನು ಮಾರ್ಗ ಅನ್ಕೊಂಡಿದ್ದೆ. ಆ ಒಂದು ಐಡಿಯಾನ, ಆ ಒಂದು ಅಂಶ ನಾನು ಬದಲಾಯಿಸಿಕೊಂಡೆ. I was thinking why this man has to take this road to Damascus. What the journey is all about. Why he should take this journey. ಯಾಕೆ ಈ ಒಂದು ಪ್ರಯಾಣ ಆತ ಮಾಡಬೇಕಾಗಿತ್ತು ಪೌಲ ಅಂತ ನಾನು ಅಂದ್ಕೊಂತಾ ಇದ್ದೆ. Why he want to choose a road that is not comfortable to him. ಆ ರೋಡ್ ಅಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ಆ ರೋಡ್, ಆದ್ರೂ ಸಹ ಆ ರೋಡ್ ಯಾಕೆ ಆಯ್ಕೆ ಮಾಡ್ಕೊಂಡ ಪೌಲ ಅಂತ ಯೋಚನೆ ಮಾಡ್ತಾ Then as ಇದ್ದೆ. I was thinking, we crossed Damascus. ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಡಮಸ್ಕಸ್ ನಾವು ಹಾದು ಹೋಗ್ಬಿಟ್ವಿ. And then God put a new thought in my life. ನನ್ನ ಒಂದು ಜೀವಿತದಲ್ಲಿ ದೇವರು ಒಂದು ಹೊಸ ಒಂದು ಆಲೋಚನೆ ಕೊಟ್ಟರು. And he told me, don't worry about the road to Damascus, but what happened on the road to Damascus is very ಆ ಒಂದು ಡಮಸ್ಕಸ್ ಮಾರ್ಗವನ್ನ ನೀನು ಯೋಚನೆ ಮಾಡಬೇಡ, ಡಮಸ್ಕಸ್ ಮಾರ್ಗದಲ್ಲಿ ಏನಾಯ್ತು ಅದನ್ನ ಆಲೋಚನೆ ಮಾಡು. Because we don't know how the road was from Jerusalem to Damascus, so we only know what happened in the road to Damascus. ಯೆರೂಸಲೇಮಿಂದ ಡಮಸ್ಕಸ್ ಹೋಗುವಂತ ಒಂದು ರಸ್ತೆ ಹೆಂಗಿತ್ತೋ ಗೊತ್ತಿಲ್ಲ, ಆದ್ರೆ ಏನಾಯ್ತು ಅಂತ ನಾವು ನೋಡ್ಬೇಕಾಗಿದೆ. So I displayed to you the journey Paul took in the blue line. ಆ ಪೌಲನು ಯೆರೂಸಲೇಮಿಂದ ಡಮಸ್ಕಸ್ ಹೋಗುವಂತ ಒಂದು ಮಾರ್ಗವನ್ನ ಬ್ಲೂ ಲೈನ್ ಅಲ್ಲಿ ನೋಡಬಹುದು. You see here he started from Jerusalem and he avoided some of the areas. You could have traveled across Jordan, but he avoided that. ಅದನ್ನ ಜೋರ್ಡನ್ ಮೂಲಕ ಹೋಗ್ಬೋದಾಗಿತ್ತು, ಆದ್ರೆ ಆ ಮಾರ್ಗವನ್ನು ತೆಗೆದುಕೊಳ್ಳಿಲ್ಲ. There were many reasons for that. There are social, caste and cultural reasons. ಅನೇಕ ಸಾಮಾಜಿಕವಾಗಿ ಜಾತಿಯುತವಾದಂತ ಅನೇಕವಾದ ಕಾರಣಗಳಿವೆ. So they avoided this road and he took a new direction and then he was on the way to road to Damascus. ಅದನ್ನ ಆತನು ತೆಗೆದುಬಿಟ್ಟು ಬೇರೆ ಒಂದು ಮಾರ್ಗದಲ್ಲಿ, ಆ ಮಾರ್ಗದಲ್ಲಿ ಹೋದ್ರೆ ಬೇರೆ ಮಾರ್ಗದಲ್ಲಿ ಹೋಗೋದನ್ನ ನೋಡ್ತೇವೆ.
today I want to talk to you about how Paul dedicated his life to Jesus Christ. ಯಾವ ರೀತಿಯಾಗಿ ಪೌಲನು ತನ್ನ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು ಎಂಬ ಒಂದು ಅಂಶವನ್ನು ನಿಮಗೆ ಮಾತನಾಡಕ್ಕೆ ಇಷ್ಟಪಡ್ತೇನೆ. Now before I do that, I want to tell you about who this Saul was. ಸೌಲನು ಏನಾಗಿದ್ದ ಅಂತ ಯಾರಾಗಿದ್ದ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. He himself write in one of his epistle that who he is and the credential that he record in the Bible. ಆ ಪೌಲನು ಆತನ ಪತ್ರಿಕೆಯಲ್ಲಿ ಬರೀತಾನೆ ಆತನು ಏನಾಗಿದ್ದ ಅಂತ ಆತನ ಯೋಗ್ಯತೆಗಳ ಕುರಿತಾಗಿ ಬರೀತಾನೆ. He was dearly called as Saul from Tarsus. ಆತನು ತರ್ಷೀಷಿನಿಂದ ಬಂದಂತಹ ಸೌಲನಾಗಿರ್ತಾನೆ. And he born in a Benjaminite family. ಆತನು ಬೆಂಜಮಿನ್ ಕುಟುಂಬದಲ್ಲಿ ಹುಟ್ಟಿದವನಾಗಿರ್ತಾನೆ. And he studied under Gamaliel, one of the greatest scholar in his time. ಆತನ ಸಮಯದಲ್ಲಿ ದೊಡ್ಡ ಒಂದು ವಿದ್ವಾಂಸನಾದ ಗಮಾಲಿಯೇಲ ಎಂಬ ಒಂದು ಅಡಿಯಲ್ಲಿ ಆತನು ಓದಿರ್ತಾನೆ. And he was well respected in Judaistic religion. ಆ ಒಂದು ಯಹೂದ್ಯ ಧರ್ಮದಲ್ಲಿ ಆತನು ಎಲ್ಲರಿಂದ ಮರ್ಯಾದೆ ಹೊಂದಿದ ಮನುಷ್ಯನಾಗಿದ್ದ. And strictly following all the commands and decrees God gave the Jewish people. ಯಹೂದ್ಯರಿಗೆ ದೇವರು ಕೊಟ್ಟಂತ ಎಲ್ಲ ಆಜ್ಞೆಗಳನ್ನ ಸರಿಯಾಗಿ ಅದನ್ನು ಪರಿಪಾಲನೆ ಮಾಡುವಂತ ವ್ಯಕ್ತಿಯಾಗಿದ್ದ. You know, you put together all this combination of what God has given to him, he was using it negatively for Jesus Christ. ದೇವರು ಆತನು ಕೊಡುವಂತ ಎಲ್ಲಾ ತಲಾಂತುಗಳನ್ನ ಎಲ್ಲಾ ಭಾಗ್ಯಗಳನ್ನ ಆತನು ಯೇಸು ಕ್ರಿಸ್ತನ ವಿರುದ್ಧವಾಗಿ ನಕಾರಾತ್ಮಕ ಆ ರೀತಿಯಾಗಿ ಉಪಯೋಗಿಸ್ತಾ ಇದ್ದ ಎಂಬುದನ್ನು ನೋಡ್ತೇವೆ. So therefore, knowing his credential, Paul was so anxious to go to Damascus and take those people who believe in Jesus Christ back to their city. ಸೌಲನು ಆ ರೀತಿಯಾಗಿ ಆ ಒಂದು ಡಮಸ್ಕಸದಲ್ಲಿ ಯಾರೆಲ್ಲ ಕ್ರೈಸ್ತ ಒಂದು ಮಾರ್ಗವನ್ನ ಅಂಗೀಕರಿಸಿಕೊಂಡಿದ್ರು ಅವ್ರನ್ನೆಲ್ಲ ತಿರುಗಿ ಯಹೂದ್ಯರಾಗಿ ಮಾರ್ಪಟ್ಟು ಯೆರೂಸಲೇಮ್ ಕರ್ಕೊಂಡು ಹೋಗ್ಬೇಕು ಅಂತ ಆತನು ಹೋಗ್ತಾ ಇದ್ದ ಡಮಸ್ಕಸ್ಗೆ. If you look at the way Paul was given an opportunity to learn and educate himself, it was God's pre-plan. ಅದು ದೇವರು ಮೊದಲೇ ನೇಮಿಸಿದ ಹಾಗೆ ಸೌಲನಿಗೆ ದೇವರು ಎಲ್ಲವನ್ನ ಕಳಿಸಿ ಕೊಡ್ತಾ ಇದ್ರು. None of us friends may understand today for what God is preparing us. ನಮ್ಮನ್ನ ದೇವರು ಯಾತಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ ಎಂಬುದು ನಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. When God gives us something, may it be education or our family, our beauty or money or home, whatever God gives us, He wants us to glorify Him one day. So we may not understand it today. ದೇವರು ಕೊಡುವಂತ ಎಲ್ಲ ಕುಟುಂಬ ಆಗಿರ್ಬೋದು, ತಾಲಂತ ಆಗಿರ್ಬೋದು, ರೂಪ ಆಗಿರ್ಬೋದು, ಎಲ್ಲವನ್ನ ದೇವರು ಏನು ಕೊಡ್ತಾ ಅಂದ್ರೆ ಒಂದು ದಿನ ಆತನ ಮಹಿಮೆಗಾಗಿ ಅದು ಉಪಯೋಗಿಸಲ್ಪಡಬೇಕೆಂದೇ. Last night I was sharing to my wife, the biggest agony of human life is you feel you are not belong to someone. ನಾನು ನನ್ನ ಹೆಂಡತಿಯೊಂದಿಗೆ ಹಂಚ್ಕೊಳ್ತಾ ಇದ್ದೆ ರಾತ್ರಿ, ನನ್ನ ಜೀವಿತದಲ್ಲಿ ತುಂಬಾ ದುಃಖಕರವಾದ ಕಾರ್ಯ ಯಾವ್ದು ಗೊತ್ತಾ, ನಾನು ಎಲ್ಲೂ ಒಂದು ಬಿಲಾಂಗ್ ಆಗಿಲ್ಲ, ನನ್ಗೆ ಯಾರು ಸ್ವಂತ ಇಲ್ಲ ಅಂತ ಅನ್ಕೊಳ್ಳೋದು. We may be having children and people and family, but when you see that you don't belong to anyone, it's the greatest agony of human life. ನಮಗೆ ಮಕ್ಕಳು ಇರ್ಬೋದು, ಕುಟುಂಬ ಇರ್ಬೋದು, ಆದ್ರೂ ಸಹ ಒಬ್ಬ ಮನುಷ್ಯ ಯಾವಾಗ ಆ ರೀತಿಯಾಗಿ ನಾನು ಯಾರಿಗೂ ಸ್ವಂತ ಅಲ್ಲ ಅಂತ ಅನ್ಕೊಂತಾನೋ ಆಗ ಅದು ದುಃಖಕರವಾದ ಕಾರ್ಯವಾಗಿದೆ. But the good news is the one person who will travel with you for the end of your life is Jesus and the Holy Spirit. ಆದ್ರೆ ಏನಂದ್ರೆ ಯೇಸು ಕ್ರಿಸ್ತನು ನಮ್ಮೊಂದಿಗೆ ನಾವು ಕೊನೆಯವರೆಗೂ ಜೀವಿತದಲ್ಲಿ ಹೋಗೋ ಜೀವಿತದ ಕೊನೆಯವರೆಗೂ ಆತ ನಮ್ಮೊಂದಿಗೆ ಇದ್ದು ನಡೆಸ್ತಾನೆ. Look at the way Saul developed his life after becoming Paul. ಸೌಲನಾಗಿದ್ದಂತಹ ಪೌಲನು ಆದ ನಂತರ ಯಾವ ರೀತಿಯಾಗಿ ನನ್ನ ಜೀವಿತವನ್ನು ಅಭಿವೃದ್ಧಿ ಪಡಿಸಿಕೊಂಡ ಅಂತ ನಾವು ನೋಡ್ತೇವೆ. If you read the epistle written by Paul and all those, we call it the prison letter epistle. ಆ ಒಂದು ಪತ್ರಿಕೆಗಳನ್ನ ನೋಡ್ಬೇಕಾದ್ರೆ, ವಿಶೇಷವಾಗಿ ಆ ಒಂದು ಸೆರೆಮನೆಯಿಂದ ಬರೆದ ಪತ್ರಿಕೆಗಳನ್ನ ನೋಡ್ಬೇಕಾದ್ರೆ, I also had the privilege of seeing some of the prison Paul was imprisoned back in the Europe. ಯುರೋಪ್ ಅಲ್ಲಿ ನಾನು ನೋಡಿದ್ದೇನೆ. ಆ ಒಂದು ಪೌಲನಿದಂತಹ ಸೆರೆಮನೆಯನ್ನ ನೋಡುವಂತ ದೇವರು ನನಗೆ ಅನುಗ್ರಹ ಮಾಡಿದ್ರು. So one place I saw was a dungeon. ಅಲ್ಲಿ ನೋಡುವುದಾದ್ರೆ ಒಂದು ಡಂಜನ್, ಒಂದು ಕತ್ತಲೆಯ ಕೋಣೆ. So dungeon means that it's a rocky hole. It's like a borewell, big borewell, rocky hole. That there is no light. You have 800 or above 500 meter below. Then there is a small water pond. So you have to drink that water. You have to take bath in that water. You have to use for a toilet. Everything is a small pond of water. ಆ ಡಂಜನ್ ಹೇಳ್ಬೇಕಾದ್ರೆ ಒಂದು 500 ಅಡಿ ಕೆಳಗಡೆ ಇರ್ತದೆ, ಚಿಕ್ಕದಾಗಿ ಒಂದು ನೀರು ಇರುತ್ತೆ ಅಷ್ಟೇ. ಆ ನೀರಲ್ಲೇ ನಾವೆಲ್ಲವನ್ನ ಮಾಡ್ಕೊಳ್ಬೇಕು. Sitting there, Paul wrote that I can do everything in Christ. ಆ ಜಾಗದಲ್ಲಿ ಕುತ್ಕೊಂಡು ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನ ಮೂಲಕ ಎಲ್ಲವನ್ನೂ ಮಾಡಿ ಶಕ್ತನಾಗಿದ್ದೇನೆ. It is unimaginable for us to know that what a change happened in this man on the road to Damascus. ಆ ಒಂದು ಡಮಸ್ಕಸ್ ಮಾರ್ಗದಲ್ಲಿ ಆತನ ಈ ಮನುಷ್ಯನ ಒಂದು ಜೀವಿತ ದೊಡ್ಡ ಬದಲಾವಣೆ ಆಗುವುದನ್ನು ನೋಡುತ್ತೇವೆ. If the change happened in Paul's life, it happened for his life and eternity. ಆ ಒಂದು ಬದಲಾವಣೆ ಆತನ ಜೀವನ ಪರ್ಯಂತವಾಗಿ ಆತನ ನಿತ್ಯತ್ವಕ್ಕೂ ಸಹ ಆ ಬದಲಾವಣೆ ಆಯಿತು. We can impact people on this world
either negatively or positively in our life. ನಮ್ಮ ಜೀವಿತದ ಮೂಲಕವಾಗಿ ನಾವು ಬೇರೆ ಮನುಷ್ಯರಿಗೆ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಸಹ ನಾವು ಪ್ರೇರಣೆ ಮಾಡಬಹುದು. So as Paul was going with full vigor with a team of people with him, and he was taking almost how many kilometers? 326 kilometers. 362 ಕಿಲೋಮೀಟರ್ ಅಷ್ಟು ಆತನ ಪೌಲನು ತನ್ನ ಸೈನಿಕರೊಂದಿಗೆ ಹೋಗ್ತಾ ಇದ್ದಾನೆ, ಅವರನ್ನು ಹಿಂಸೆ ಪಡಿಸೋದಕ್ಕೋಸ್ಕರವಾಗಿ. It's about 226 miles. 226 ಮೈಲ್ಗಳು. Not that he was going in a Maruti Swift Desire car. ಅಂದ್ರೆ ಯಾವ ಒಂದು ಡಿಸೈರ್ ಕಾರಲ್ಲಿ ಹೋಗ್ತಾ ಇರಲಿಲ್ಲ. Not that he had a Toyota car to travel. ಟೊಯೋಟಾ ಕಾರ್ ಇಲ್ಲಿ ಆತನಿಗೆ ಟ್ರಯಲ್ If ಮಾಡಿದ್ರು. it was a flight, it would have been a 20 minutes flight ride. ಆವಾಗ ಅಂದ್ರೆ 20 ನಿಮಿಷದಲ್ಲೇ ಹೋಗ್ಬಿಡ್ಬೋದಾಗಿತ್ತು. It's a train journey. It is about 5 hours from here to Chennai. ಟ್ರೈನ್ ನಲ್ಲಿ ಹೋಗಿದ್ರೆ 5 ಅವರ್ ಆಗ್ತಾ ಇತ್ತು. But he was going on a horse, ಆದ್ರೆ ಕುದುರೆ ಮೇಲೆ ಹೋಗ್ತಾ ಇದ್ದಾನೆ. and you can imagine how many days it will take. ಎಷ್ಟು ದಿನಗಳ ತೆಗೆದುಕೊಳ್ತಾರೆ ನೀವೇ ಊಹಿಸಿಕೊಳ್ಬಹುದು. But though this road to Damascus is difficult and the journey is difficult, he want to make this journey in order to fulfill the mission that he believe is true for him. ಆತನು ಯಾವುದನ್ನ ಸತ್ಯ ನಂಬಿಕೊಂಡಿದ್ದನೋ ಆ ಒಂದು ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಈ ಒಂದು ಪ್ರಯಾಣವನ್ನ ಆತನು ಬೆಳೆಸ್ತಾನೆ. For him, he thought it's a good mission to do because of what he believed. ಆತನು ನಂಬಿಕೊಂಡಿದ್ದನ್ನ ಅದು ಸರಿ ಅಂದ್ಕೊಂಡು ತಾನು ಮಾಡ್ತಾ ಇರುವಂತಹ ಒಂದು ಪ್ರಯಾಣ ಸರಿ ಅಂತ ಅಂದ್ಕೊಂಡು ಆತನ ಪ್ರಯಾಣ ಮಾಡ್ತಾ ಇದ್ದಾನೆ. But when Jesus met him on the road to Damascus, he told him that the mission that you believe, what you believe is good, is not good for me. ಆ ದಮಸ್ಕ ಮಾರ್ಗದಲ್ಲಿ ಯೇಸು ಕ್ರಿಸ್ತನು ಆತನ ಸಂಧಿಸಿದಾಗ ಆತನು ಹೇಳ್ತಾನೆ, ನೀನು ಯಾವ ಒಂದು ಸೇವೆ ಮಾಡ್ತಾ ಇದೆಯೋ ಅದು ನಿನಗೆ ಸರಿ ಇದೆ, ಅದೇ ನನಗೆ ಸರಿ ಇಲ್ಲ ಅಂತ. Most of us as a believer, we like to do what we like to do in our life. ಅನೇಕ ವಿಶ್ವಾಸಿಗಳನ್ನ ನಾವು ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕು ಆಸೆ ಪಡ್ತೀವೋ ಅದನ್ನೇ ಮಾಡ್ತೀವಿ. There are some popular slogan, I know what I am doing. ನನಗೆ ಗೊತ್ತು, ಎಲ್ಲರೂ ಅದಕ್ಕೆ ಹೇಳಿದ್ರು ನನಗೆ ಗೊತ್ತು ನಾನು ಏನ್ ಮಾಡ್ತೀನಿ. I know what I am doing. I apply my sense. What I am doing is right in my life. ನಾನು ಏನ್ ಮಾಡ್ತಾ ನನ್ನ ಜೀವಿತ ಸರಿ ಮಾಡ್ತಾ ಇದ್ದೀನಿ, ನನ್ನ ಬುದ್ಧಿ ಇದೆ ಅಂತ ಹೇಳ್ತೀವಿ ನಾವು. No, that's why you have to ask this question whenever you do some act, whether it's a kindness, good or bad. You have to ask, do you have peace with what you are doing? ನಾವೇನೇ ಮಾಡಿದ್ರು ಒಳ್ಳೇದು ಕೆಟ್ಟದ್ದು ಏನ್ ಮಾಡಿದ್ರು ಸಹ ನಮ್ಮ ಹೃದಯದಲ್ಲಿ ಆ ಸಮಾಧಾನ ಇದೆಯಾ ಅಂತ ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. As he was traveling to road to Damascus, there is something dramatic happened in the life of Saul. ಆ ಸೌಲನ ಜೀವಿತದಲ್ಲಿ ಆ ದಮಸ್ಕ ಮಾರ್ಗದಲ್ಲಿ ದೊಡ್ಡದಾದಂತ ಒಂದು ಆಶ್ಚರ್ಯವಾದ ಕಾರ್ಯ ನಡೆಯಿತು. Paul was actually a very prominent figure in that time. ಆತನ ಒಂದು ಸಮಯಗಳಲ್ಲಿ ಆತನು ದೊಡ್ಡ ಒಂದು ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದ. To give you a background of how he wrote this scripture and presented Jesus Christ to the Roman world. ಆ ರೋಮ ಸರ್ಕಾರದಲ್ಲಿ ಆ ರೋಮ ಪ್ರಪಂಚಕ್ಕೆ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಸುವಾರ್ತೆನ ಸಾರದ ಅಂತ ಹೇಳ್ತೇನೆ ನಾನು. You must have read that in the history. ಆ ಒಂದು ಚರಿತ್ರೆ ನಾವು ನೋಡಬಹುದು. But again, I want to remind you, in the Roman kingdom there were very prominent philosophies. ಆ ರೋಮ ಸರ್ಕಾರದಲ್ಲಿ ಮುಖ್ಯವಾದಂತ ಒಂದು ತತ್ವಗಳಿತ್ತು. Aristotle and Plato. ಆ ಪ್ಲಾಟೋ ಅರಿಸ್ಟಾಟಲ್ ಎಂಬ ಒಂದು ತತ್ವಗಳು ತುಂಬಾ ಇತ್ತು. Now when Paul understood all those philosophy and began to understand the holiness of God, ಆ ಒಂದು ತತ್ವಗಳನ್ನ ಅರ್ಥ ಮಾಡ್ಕೊಂಡವನಾಗಿ ದೇವರ ಪರಿಶುದ್ಧತೆಯನ್ನು ಸಹ ಅರ್ಥ ಮಾಡ್ಕೊಂಡವನಾಗಿ, so as when he becomes Paul, he began to apply all those knowledge he learned and then presented Christ to them in a way they can understand. ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಆಗ ಆತನು ಪೌಲನು ಅವರಿಗೆ ಅರ್ಥ ಆಗುವಂತೆ ರೋಮನ್ಸರಿಗೆ ಅರ್ಥ ಆಗುವಂತೆ ಆತನ ಸುವಾರ್ತೆಯನ್ನು ಸಾರಿದನು. So in order to do that, he was going on the road to Damascus and suddenly he heard a voice. ಆತನು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಒಂದು ಸ್ವರ ಆತನ ಕೇಳಿಸ್ತು. In that voice he said, Saul, why are you persecuting me? ಸೌಲ, ಯಾಕೆ ನನ್ನ ಹಿಂಸೆ ಪಡಿಸ್ತಾ ಇದ್ದೀ? God did not start the conversation. If you read the Bible very carefully, it is Paul who started the conversation. ಅಲ್ಲ ನೋಡ್ತೇವೆ, ವಾಕ್ಯ ನೋಡುವುದಾದ್ರೆ ಪೌಲ ಒಂದು ಮಾತುಕತೆನ ಮುಂದುವರಿಸ್ತಾನೆ. He said that, who are you? ಯಾರು ನೀನು? He is asking, who are you? Make me to understand who I am. ನನಗೆ ಅರ್ಥ ಮಾಡಿಸು ನೀನು ಯಾರಾಗಿದ್ದಿ, ನಾನು ಯಾರಾಗಿದ್ದೇನೆ. Understand that he is asking this question while he was still seeing the light. ಆತನ ಬೆಳಕ ನೋಡ್ಕೊಂಡೇ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. Because he was not blind at that time when he asked the question. ಆ ಪ್ರಶ್ನೆ ಕೇಳಿದಾಗ ಆತನು ಕೂಡನಾಗಿರ್ಲಿಲ್ಲ. You find this in Acts chapter 6, Paul's conversion. Okay? You go home and read the Bible. ಆ ವಚನ ನೀವು ಓದ್ಕೊಳ್ಳಿ, 9ನೇ ಅಧ್ಯಾಯ. Now he asked, who are you? ನೀನ್ ಯಾರಾಗಿದ್ದಿ? It's a good question to ask. ಆ ಒಂದು ಪ್ರಶ್ನೆ ಕೇಳುವಂತದ್ದು ಒಳ್ಳೆಯದೇ. Unless you ask questions, you cannot find the answer.
ನೀವು ಪ್ರಶ್ನೆ ಕೇಳದೇ ಇದ್ರೆ ನಿಮ್ಗೆ ಉತ್ತರ ಸಿಗೋದಿಲ್ಲ. You know, if you look at the Jesus, the rabbi, the teacher of the law at that time, ಯೇಸು ಕ್ರಿಸ್ತನನ್ನ ಒಬ್ಬ ಗುರುವಾಗಿ ಆ ಸಮಯದಲ್ಲಿ ನೋಡುವುದಾದ್ರೆ, usually the Jewish teacher, the Judaistic teacher, they don't give answer when you ask question. ಆ ಯಹೂದ್ಯ ಗುರುಗಳಿಗೆ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಿಲ್ಲ. You read that throughout the Bible. ನೀವು ಸತ್ಯವೇದ ಸಂಪೂರ್ಣ ಓದಿ ನೋಡಿಬೇಕು. One man goes to Jesus and said, Master, Rabbi, to go to the kingdom, what I must do? ಯೇಸು ಕ್ರಿಸ್ತನ ಹತ್ರ ಹೋಗಿ ಒಬ್ಬ ವ್ಯಕ್ತಿ ಕೇಳಿದ, ನಾನು ಪರಲೋಕ ಹೋಗ್ಬೇಕಂದ್ರೆ ಏನ್ ಮಾಡಿ? He knows the answer. ಅದ್ರ ಗೊತ್ತಿತ್ತು ಪ್ರಶ್ನೆ ಉತ್ತರ. He did not give him the answer. ಅವ್ರಿಗೆ ಯೇಸು ಕ್ರಿಸ್ತನ ಆತನಿಗೆ ಉತ್ತರ ಕೊಡಲಿಲ್ಲ. So Jesus turned the question back to him. ತಿರುಗಿ ಯೇಸು ಕ್ರಿಸ್ತನ ಆತನಿಗೆ ಪ್ರಶ್ನೆ ಕೇಳಿದ್ರು. He asked, what do the law says? ನ್ಯಾಯ ಪ್ರಮಾಣ ಏನ್ ಹೇಳ್ತಾರೆ? So he said that this is what the law said. Love your God with all your heart, love your neighbors as thyself. ನ್ಯಾಯ ಪ್ರಮಾಣ ಹೇಳ್ತಾರೆ, ದೇವರನ್ನ ನೀನು ಪೂರ್ಣ ಮನಸ್ಸಿಂದ ಪ್ರೀತಿ ಮಾಡು, ಅದೇ ರೀತಿಯಾಗಿ ನಿನ್ನ ನೆರೆಯವರನ್ನು ನೀನು ಪ್ರೀತಿ ಮಾಡು. Oh, you know the answer, but you asked me the question. ನೀನ್ ಗೊತ್ತು ಉತ್ತರ, ಯಾಕೆ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ? Because God told Paul that you know the answer, but you are asking me a question because you know that Jesus of Nazareth is resurrected from the dead, and you know the story in Genesis. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಸೌಲನಿಗೆ, ನಿನಗೆ ಗೊತ್ತು ನಾಸರೇತಿನ ಯೇಸು ಆ ಒಂದು ಮರಣದಿಂದ ಎದ್ದಿದ್ದಾನೆ, ನಿನಗೆ ಉತ್ತರ ಗೊತ್ತು ಸಹ ನನಗೆ ಕೇಳ್ತಾ ಇದೆಯಾ? But what God wants to make this Paul to know and understand at that point is that you want to show him the true resurrection witness, that you want to give him the personal witness of the resurrected Christ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಪೌಲನಿಗೆ ಆ ಒಂದು ವೈಯಕ್ತಿಕವಾದ ಸಾಕ್ಷಿ ಗೊತ್ತಿರಬೇಕಾಗಿತ್ತು. ಆತನಿಗೆ ತಿಳಿಯಬೇಕು ಯೇಸು ಕ್ರಿಸ್ತನು ಎದ್ದಿದ್ದಾನೆ ಮರಣದಿಂದ ಎಂದು. Paul heard the story of the resurrection story. ಪೌಲನು ಅನೇಕ ಕಡೆಗಳಲ್ಲಿ ಆತನ ಒಂದು ಪುನರುತ್ಥಾನದ ಕಥೆಯನ್ನ ಕೇಳಿದ್ದಾನೆ. He only heard from someone else. ಬೇರೆಯವರಿಂದ ಆತನ ಪುನರುತ್ಥಾನ ಕಥೆಯನ್ನು ಕೇಳಿದ್ದಾನೆ. He has not witnessed the resurrected Christ. ಆತನ ಅದನ್ನ ಸಾಕ್ಷೀಕರಿಸಲಿಲ್ಲ ವೈಯಕ್ತಿಕವಾಗಿ. Our Christian faith must be our own experience. ನಮ್ಮ ಒಂದು ಕ್ರೈಸ್ತಿಯ ಅನುಭವ ನಾವೇ ಅನುಭವಿಸಬೇಕು, ಆ ರೀತಿಯಾಗಿರ್ಬೇಕು. Because God wants to deal with each one of you very personally. ನಮ್ಮೆಲ್ಲರೊಂದಿಗೂ ದೇವರು ವೈಯಕ್ತಿಕವಾಗಿ ಕಾರ್ಯ ಮಾಡೋದಕ್ಕೆ ಆಸೆ ಪಡ್ತಾನೆ. So Paul had knowledge about the resurrection, but he never had experience of the resurrected. ಪೌಲನಿಗೆ ಅವನು ಪುನರುತ್ಥಾನದ ಕುರಿತಾಗಿ ಗೊತ್ತಿತ್ತು, ಆದ್ರೆ ವೈಯಕ್ತಿಕವಾಗಿ ಅದನ್ನು ಅನುಭವಿಸಿರಲಿಲ್ಲ. Have you seen and experienced the resurrected Christ? ನೀವು ಪುನರುತ್ಥಾನ ಅಂತ ಯೇಸು ಕ್ರಿಸ್ತನನ್ನ ನೋಡಿ ಅನುಭವಿಸಿದ್ದೀರೋ? Or you only heard from someone else? ಪ್ರಸಂಗ ಮಾಡಿದ್ರು pastor. Or you heard from someone, or it is your own experience? ನೀವು ಬೇರೆಯವರನ್ನ ಕೇಳ್ಕೊಂಡಿದ್ದೀರಾ ಅಥವಾ ನಿಮಗೆ ಅದು ಅನುಭವ ಆಗಿದೆ? So God made this incident possible for Paul, from moving from knowing the resurrection power of Jesus Christ to experience the resurrection power. ಈ ಘಟನೆಯನ್ನ ಯೇಸು ಕ್ರಿಸ್ತನು ಯಾಕೆ ಅವಕಾಶ ಕೊಟ್ಟನು ಅಂದ್ರೆ, ಪೌಲನಿಗೆ ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಿತ್ತು, ಅದರಿಂದ ಆತನು ವೈಯಕ್ತಿಕವಾಗಿ ಅನುಭವಿಸಬೇಕೆಂಬ ಆ ಒಂದು ಕಾರ್ಯದಲ್ಲಿ ನಡೆಸಿದನು. One thing I want you to remember and take this message back to your home. ಈ ಒಂದು ಕಾರ್ಯವನ್ನ ನೀವು ಜ್ಞಾಪಕ ಇಟ್ಟುಕೊಂಡು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಬೇಕಂತ ಆಸೆ ಪಡ್ತೇನೆ. When he saw the great light, he became unconscious and became blind. ಆ ಒಂದು ಬೆಳಕನ್ನು ನೋಡಿದ ತಕ್ಷಣ ಆತನು ಮುಚ್ಚೆ ಹೋಗುತ್ತಾ ಆತನಿಗೆ ಕಣ್ಣುಗಳು ಹೋಗ್ತವೆ. There is a conversation happening between Paul and Jesus. ಯೇಸು ಕ್ರಿಸ್ತನೇ ಪೌಲನಿಗೆ ಮಾತುಕತೆ ಆಗ್ತಾ ಇದ್ದಾಗ ಆ ಕಾರ್ಯ ನಡೆಯಿತು. The point I want to make is that when Paul committed his life, dedicated his life to Christ, that day ಆ ದಿನದಲ್ಲಿ ಪೌಲನು ಯೇಸು ಕ್ರಿಸ್ತನಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಾಗ he was still blind. ಆತನು ಕುರುಡನಾಗೇ ಇದ್ದ. If I was in the place of Paul, ಪೌಲನ ಜಾಗದಲ್ಲಿ ನಾ ಇರುವುದಾದ್ರೆ I would have told Jesus, yes, I am willing to believe you and I am committing my life to you and your service, but give me sight. That's the condition I put to God. ನಾನು ಒಂದು ಕಂಡೀಷನ್ ಹಾಕೊಡ್ತಾ ಇದ್ದೆ, ನಾನು ನಿನ್ನ ಸೇವಿಸ್ತೀನಿ, ನಾನು ಹಿಂಬಾಲಿಸ್ತೇನೆ, ಆದ್ರೆ ನನಗೆ ಮೊದಲು ಕಣ್ಣು ಕೊಡು ಅಂತ. But here is the man fully educated and having a secure job and all knowledgeable person. He became blind and he did not put any condition to Jesus. ಅಷ್ಟು ಜ್ಞಾನವುಳ್ಳಂತ ಒಂದು ಪ್ರಮುಖವಾದಂತ ವ್ಯಕ್ತಿ ಆದವನು ಯೇಸು ಕ್ರಿಸ್ತನಿಗೆ ಯಾವ ಒಂದು ನಿಬಂಧನೆಯನ್ನು ಹಾಕಲಿಲ್ಲ. He accepted Jesus Christ unconditionally, even in the midst of his blindness. He was willing to follow and accept. ಆತನು ಕುರುಡನಾಗಿದ್ರೂ ಸಹ ಯೇಸು ಕ್ರಿಸ್ತನು ಹೇಳಿದ್ದನ್ನ ಕೇಳಿದ, ಯೇಸು ಕ್ರಿಸ್ತನ ಹಿಂಬಾಲಿಸುತ್ತೆ ಒಪ್ಪಿಸಿಕೊಟ್ಟ. How our life today? ನಮ್ಮ ಜೀವಿತ ಹೆಂಗಿದೆ? Are we putting condition to God? ನಾವು ದೇವರಿಗೆ ಕಂಡೀಷನ್ಸ್ ಆಗ್ತಾ If ಇದ್ದೀವಾ? you give me a male child, I will believe you. ನನಗೆ ಗಂಡು ಮಗು ಕೊಟ್ಟರೆ ನಾನು ನಂಬ್ತೀನಿ. If I get married to a guy who works in IT company, then I will take that.
ನನಗೆ IT ಕಂಪ್ನಿ ಕೆಲಸ ಮಾಡೋರು ಕೊಟ್ರೆ ನಾನು ಒಂದು ದಿವಸ ನಾನು ಎತ್ಕೊಳ್ತೀನಿ. If my husband buys me a Fair and Lovely, then I will give him a song. ನನ್ನ ಗಂಡ ನನಗೆ ಫಾರೆನ್ ನೋಡಿ ಇಸ್ಕೊಟ್ರೆ ನಾನು ಕಾಫಿ ಕೊಡ್ತೀನಿ ಇಲ್ಲ. Unconditionally, that's a commitment. You saw in the song that there is a new change in his life, that Paul never put any condition to Jesus, even in his blindness. He accepted Jesus. ಅದನ್ನು ಕುರುಡನಾಗಿದ್ರು ಸಹ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ ನಾವು ನೋಡ್ತೇವೆ ಅಲ್ಲಿ ಹಾಡಿನಲ್ಲಿ ಆ ಒಂದು ಸಮಯದಿಂದ ಆತನ ಒಂದು ಹೊಸ ಜೀವಿತ ಪ್ರಾರಂಭ. I want you to imagine on the 3 days of blindness, what would have Paul felt in his life? 3 ದಿನಗಳು ಆತನ ಕುರುಡನಾಗಿದ್ನಲ್ಲ ಆ ಪೌಲನು ಏನಂತ ಯೋಚನೆ ಮಾಡಿರ್ಬೋದು ಅದರ ಕುರಿತಾಗಿ ಊಹಿಸಿಕೊಳ್ಳಿ. There's a beautiful English song written by one person in the US. US ಅಲ್ಲಿ ಒಬ್ಬರು ಹಾಡು ಬರೆದಿದ್ದಾರೆ. This song about a blind man on the street where Jesus did ministry. ಯೇಸು ಕ್ರಿಸ್ತನ ಸೇವೆ ಮಾಡಿದಂತ ಆ ಒಂದು ಮಾರ್ಗದಲ್ಲಿ ಒಬ್ಬ ಕುರುಡನು ಇರ್ತಾನೆ, ಅದರ ಕುರಿತಾಗಿ ಹಾಡು ಬರೆದಿದ್ದಾರೆ. If you look at the blind man, I don't know how many of you had chance to see the Jesus film. ಯೇಸು ಕ್ರಿಸ್ತನ ಒಂದು ಸಿನಿಮಾ ಎಷ್ಟು ನೋಡಿದಿರ ಗೊತ್ತಿಲ್ಲ. The blind man was going, he was begging on the street. ಆತನು ಭಿಕ್ಷೆ ಬೇಡ್ಕೊಂಡು ಹೋಗ್ತಾನೆ ಕೂಡ. And then he was asking something to the crowd. ಆ ಒಂದು ಗುಂಪಿನಲ್ಲಿ ಆತನು ಭಿಕ್ಷೆ ಬೇಡ್ತಾ ಇದ್ದಾನೆ. And then one lady coming with a fruit basket. ಆ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಒಬ್ಬ ಸ್ತ್ರೀ ಬರ್ತಾಳೆ. And she gave him one apple. ಒಂದು ಆಪಲ್ ಕೊಡ್ತಾಳೆ. And he took that apple and started giving to the blind man sitting on the road. ಆ ಒಂದು ರೋಡ ಕೂತ್ಕೊಳ್ಳೋರಿಗೆ ಯೇಸು ಕ್ರಿಸ್ತನ ಆ ಹಣ್ಣನ್ನ ಕೊಡ್ತಾನೆ. When he received the apple, he did not pay attention to the apple. Did you see the Jesus film? ಆ ಜೀಸಸ್ ನೋಡುವುದಾದ್ರೆ ನೀವು ಅಲ್ಲಿ ಕೂಡ ಏನ್ ಮಾಡ್ತಾನೆ ಹಣ್ಣು ತೆಗೆದುಕೊಳ್ತಾನೆ, ಹಣ್ಣಿನ ಮೇಲೆ ಆತನ ದೃಷ್ಟಿ ಹೋಗೋದಿಲ್ಲ. He didn't know what's happening here. He only touched somebody's feet and asked, "Hey, what is happening here?" ಯಾರೋ ಒಬ್ಬರನ್ನ ಕರೆದು ಕೇಳ್ತಾನೆ, ಅಂದ್ರೆ ತೊಡೆ ಮುಟ್ಟಿ ಏನಾಗ್ತದೆ ಇಲ್ಲಿ. They said Jesus of Nazareth is walking. ನಜರೇತಿನ ಯೇಸು ಕ್ರಿಸ್ತನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. He threw the apple and the money on the plate on the road. ಆ ಒಂದು ತಟ್ಟೆ ದುಡ್ಡು ಹಣ್ಣೆಲ್ಲ ಬಿಸಾಕ್ಬಿಡ್ತಾನೆ. Then he started crying, "Jesus, son of God, have mercy on me." ಯೇಸು ಕ್ರಿಸ್ತನೇ ದಾವೀದನ ಕುಮಾರ, ನನ್ನ ಮೇಲೆ ಕರುಣೆ ಇಡು ಅಂತ ಕೂಗ್ತಾನೆ. I am not interested in the apple and the money I have. ನನಗೆ ಅಂತ ದುಡ್ಡಾಗ್ಲಿ ಆ ಆಪಲ್ ಆಗ್ಲಿ ನನಗೆ ಮುಖ್ಯ ಅಲ್ಲ. So then Jesus asked, "What you want me to do?" ಯೇಸು ಕ್ರಿಸ್ತ ಕೇಳ್ತಾನೆ, ನಾನು ಹೇಗ್ ಮಾಡ್ಬೇಕಂತ ಅನ್ಕೋತೀಯ? In Kannada movie it is written, "Nanage kannu baruvante maadu." I want to see again. ನಾನು ತಿರುಗಿ ನೋಡ್ಬೇಕು. I want to see again. ನಾನು ತಿರುಗಿ ನೋಡ್ಬೇಕು. Look at the faith. ಆ ನಂಬಿಕೆ ನೋಡಿ. Unless God touch our life and remove the blindness of our life, we have no life at all. ಆಮೆನ್. ಯೇಸು ಕ್ರಿಸ್ತನು ನಮ್ಮ ಕಣ್ಣುಗ ತೆರೆದು ನಮಗೆ ಜೀವ ಕೊಡದೇ ಇದ್ರೆ, ಬೆಳಕು ಕೊಡದೇ ಇದ್ರೆ ನಮಗೆ ಜೀವ ಇಲ್ಲ. May you go to your home saying that as Paul accepted him unconditionally even in the blindness, as the blind man say that, I want to see you again. The first person this blind man saw was Jesus, and he looked at the heaven and Jesus of Nazareth and he was praising God. ಆ ಕುರುಡನು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ನೋಡೋದಕ್ಕೆ ಆಸೆ ಪಟ್ನೋ, ಅದೇ ರೀತಿಯಾಗಿ ಪೌಲನು ಯಾವ ರೀತಿಯಾಗಿ ಆ ಕುರುಡನಲ್ಲೂ ಸಹ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ನೋ, ಆ ರೀತಿಯಾಗಿ ನೀವು ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಳ್ಳೋದಕ್ಕೆ ನಿಮ್ಮನ್ನ ಆಲೋಚನೆ ಮಾಡಿಕೊಳ್ಳಿ. So this song the one person was writing, I was like that blind man. ಆ ಒಂದು ಹಾಡುಗಾರ ಬರೀತಾನೆ, ಆ ಒಂದು ಕುರುಡನ ಹಾಗೆ ನಾನಿದ್ದೆ. I want to see him again. ನಾನು ಅವರನ್ನ ನೋಡ್ಬೇಕು ತಿರುಗಿ. There are many things that hide from us seeing the resurrected Christ in our life. ನಮ್ಮ ಜೀವಿತಗಳಲ್ಲಿ ಪುನರುತ್ಥಾನದ ಯೇಸು ಕ್ರಿಸ್ತ ನೋಡೋದಕ್ಕೆ ಅನೇಕ ತಡೆಗಳಿದೆ. It may be our pride, ನಮ್ಮ ಒಂದು ಅಹಂಕಾರ our ಇರ್ಬೋದು, lack of understanding, ನಮಗೆ ಜ್ಞಾನ ಇಲ್ಲದೆ ಇರಬಹುದು, our condition to God. ನಾವು ದೇವರಿಗೆ ಹಾಕುವಂತ ಕಂಡೀಷನ್ Whatever ಆಗಿರ್ಬೋದು. it may be, you have to ask God that remove the blindness of my life so that I can see you. ಯೇಸು ಕ್ರಿಸ್ತ ನಾವು ಕೇಳ್ಕೊಳ್ಬೇಕು, ನಮ್ಗೆ ಏನೇ ತಡೆಗಳಿದ್ರು ತೆಗೆದಾಕೆ ಏಸಪ್ಪ, ಪುನರುತ್ಥಾನ ನಿನ್ನ ನಾನು ನೋಡ್ಬೇಕು. But on this 3 days of blindness for Saul, it was a agonizing moment in his life. 3 ದಿನ ಆತನ ಕುರುಡನಾಗಿದ್ದನ ಸೌಳ ಎಷ್ಟು ದುಃಖ ಪಡುವಂತ ಒಂದು ದಿನಗಳಾಗಿತ್ತು ಅದು. On this all 3 days, if you read the Bible, never in a place it is recorded that Paul asked at least one time to God to remove his blindness. ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ, 3 ದಿನಗಳಲ್ಲಿ ಆತನು ಯಾವಾಗಲೂ ಯೇಸು ಕ್ರಿಸ್ತನ ಕೇಳಿಲ್ಲ, ನನ್ನ ಒಂದು ಕುರುಡನ ತೆಗೆ. He accepted what God offered him. ದೇವರು ಕೊಟ್ಟದನ್ನು ಆತನು ಒಪ್ಪಿಕೊಂಡು ತೆಗೆದುಕೊಂಡ. Lord, if it is your will that I have to be blind for the rest of my life, I am willing to accept it. At the same time, I am willing to believe that you are the resurrected Christ. ನಿನ್ನ ಚಿತ್ತ ಇರುವುದಾದರೆ ನಾನು ಜೀವನವೆಲ್ಲ ಕುರುಡನಾಗಿರ್ತೇನೆ, ಅದೇ ರೀತಿಯಾಗಿ ಕುರುಡನಾಗಿದ್ರೂ ಸಹ ನಾನು ನಿನ್ನನ್ನ ಅಂಗೀಕರಿಸಿಕೊಳ್ತೇನೆ, ಒಪ್ಕೊಳ್ತೇನೆ ಅಂತ ಹೇಳಿದ. And then he goes to Ananias' house. ಅನನೀಯನ ಒಂದು ಮನೆಗೆ ಹೋಗ್ತಾನೆ.
and there he was blind, and then he goes to him and presented himself as he was in front of him. ಆತನ ಮುಂಭಾಗದಲ್ಲಿ ಆತನ ಇದ್ದ ಹಾಗೆ ತೋರಿಸ್ಕೊಡ್ತಾನೆ. And then he laid his hand and then he removed the blindness in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಅವನು ಕುರುಡತನವನ್ನ ತೆಗೆದುಬಿಡ್ತಾನೆ. The first time he saw after 3 days was a beautiful moment in his life. 3 ದಿನಗಳ ಆದಮೇಲೆ ಅವನು ಕಣ್ ತೆಗೆದಾಗ ಅವನ ಒಂದು ಸುಂದರವಾದ ದಿನಗಳು ಆತನಿಗೆ. Is there a day in your life that the day that you have seen the great light of Ni- Jesus Christ? ನಿಮ್ಮ ಜೀವಿತಗಳ ಯೇಸು ಕ್ರಿಸ್ತನ ದೊಡ್ಡ ಬೆಳಕನ್ನ ಕಂಡಂತ ದಿನಗಳುಂಟು. Where if you pray for more than 10 minutes, we all think, ಯಾವಾಗ ಮುಗಿಸ್ತಾರೆ? We are not able to close our eyes. But 3 full days, blindness, nothing to see, nothing to eat. Bible says that he never drank water, he never ate anything, nothing for 3 days. He was only thinking about the great light he saw. ಆ 3 ದಿನಗಳು ಆತ ಊಟ ಮಾಡಿಲ್ಲ, ನೀರು ಕುಡಿಯಲಿಲ್ಲ, ಆ ನೋಡೋ ದೊಡ್ಡ ಬೆಳಕಿನ ಕುರಿತಾಗೇ ಆತನ ಯೋಚನೆ ಮಾಡ್ತಾ ಇದ್ದ. The 3 days was important for Paul's life because he understood what is blindness in his life. ಆ ಪೌಲನಿಗೆ ಆ 3 ದಿನ ಬಹಳ ಮುಖ್ಯವಾಗಿತ್ತು. ಯಾಕೆಂದ್ರೆ ಕುರುಡತನ ಅಂದ್ರೆ ಏನು ಅಂತ ಆತನ ಅರ್ಥ ಮಾಡ್ಕೊಂಡ ಆ ದಿನಗಳಲ್ಲಿ. Most of the time we don't pray for difficult times, right? We ನಾವು don't pray. ಅನೇಕ ಸಮಯದಲ್ಲಿ ಕಷ್ಟ ಕಾಲಗಳಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ. We only pray, remove the difficult time. ಆ ಒಂದು ಕಷ್ಟಗಳನ್ನು ತೆಗೆದಾಕ್ಬಿಡಿ ಅಂತ ಹೇಳಿ. But Paul was praying that, give me strength to accept these difficult times in my life. ಈ ಎಲ್ಲಾ ಕಷ್ಟಕರವಾದ ಕಾರ್ಯಗಳನ್ನ ನಾನು ಒಪ್ಪಿಕೊಳ್ಳುವಂತೆ ನನಗೆ ಬಲ ಕೊಡು ದೇವರೇ ಅಂತ ಕೇಳ್ತಾ ಇದ್ದ That's the ಪೌಲನು. mark of Christian faith. ಅದೇ ಒಂದು ಕ್ರೈಸ್ತ ನಂಬಿಕೆಯಲ್ಲಿರುವಂತಹ ಗುರುತಾಗಿದೆ. For Saul, on the road to Damascus, experience is so important. ಸೌಲನಿಗೆ ಆ ಒಂದು ದಮಸ್ಕ ಆದಿಯಲ್ಲಿ ಮಾರ್ಗದಲ್ಲಿ ಹೋದಂತಹ ಒಂದು ಪ್ರಯಾಣ ಬಹಳ ಮುಖ್ಯವಾಗಿದೆ. What is your Damascus experience? ನಿಮ್ಮ ಒಂದು ಜೀವಿತದ ದಮಸ್ಕರ ಒಂದು ಮಾರ್ಗ ಯಾವುದು? You may have experience before. ನೀವು ಅನುಭವಿಸಿರಬಹುದು ಮೊದಲು. Through Paul's life, what we are going to learn is that every day we have to surrender to Jesus Christ. ಪೌಲನ ಜೀವಿತ ಮತ್ತು ನಾವು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಪ್ರತಿದಿನ ನಾವು ಯೇಸು ಕ್ರಿಸ್ತನಿಗೆ Paul ಒಪ್ಪಿಸಿಕೊಡೋದು. himself said that I crucify in Christ on every day and resurrected from him every day. ನಾನು ಪ್ರತಿದಿನ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟವನಾಗುತ್ತೇನೆ, ಪ್ರತಿದಿನ ನಾನು ಯೇಸು ಕ್ರಿಸ್ತನಲ್ಲಿ ಪುನರುತ್ಥಾನ ಆಗುತ್ತೇನೆ ಅಂತ If ಯೇಸು you want a new ಕ್ರಿಸ್ತನು experience today and see the resurrected Christ and your blindness has to open, this is the day and this is the time. ಈ ದಿನವೇ ನಿಮಗೆ ಆ ಪುನರುತ್ಥಾನ ಆಗುವಂತ ಯೇಸು ಕ್ರಿಸ್ತ ನೋಡುವಂತದ್ದು, ನಿಮ್ಮ ಕುರುಡತನ ಹೋಗ್ಬೇಕಂದ್ರೆ ಇದೇ ದಿನ ಪ್ರಿಯರೇ. You may be thinking that I am a believer, I accepted Jesus Christ, I am coming to church, I am singing song, I am worshiping, I am a Christian. What else experience I need? ನಾನು ವಿಶ್ವಾಸಿಯಾಗಿದ್ದೇನೆ, ಹಾಡು ಹೇಳ್ತೇನೆ, ಆರಾಧನೆ ಮಾಡ್ತೇನೆ, ಇನ್ನೆಂತ ಅನುಭವ ನನಗೆ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. But God wants you to have your own Damascus experience. ಆ ಒಂದು ನಿಮ್ಮ ದಮಸ್ಕರ ಒಂದು ಅನುಭವನ ಹೊಂದ್ಕೊಳ್ಬೇಕಂತ ಯೇಸು ಕ್ರಿಸ್ತನ ಅಂದ್ಕೊಂಡಿದ್ದಾನೆ. And rest of the Paul's life is history. ಪೌಲನ ಮುಂದಿನ ಎಲ್ಲ ಜೀವನ ಅದು ಒಂದು ಚರಿತ್ರೆ ಆಗಿದೆ. If you look at this man's life, it's so amazing that how one individual can transform the entire Roman world. ಒಬ್ಬ ಮನುಷ್ಯ ಆ ರೋಮ ಸರ್ಕಾರ, ಆ ರೋಮ ಸಾಮ್ರಾಜ್ಯವನ್ನೇ ಯಾವ ರೀತಿಯಾಗಿ ಬದಲಾಯಿಸಿದ ಅಂತ ನಾವು ನೋಡಬಹುದು ಚರಿತ್ರೆ. He left everything to Christ. ಎಲ್ಲವನ್ನ ಕ್ರಿಸ್ತನಿಗೆ He ಒಪ್ಪಿಸಿಕೊಟ್ಬಿಟ್ಟ. left the pride. ಆತನಿಗೆ ಗರ್ವವನ್ನು ಒಪ್ಪಿಸಿಕೊಟ್ಟ. He left the important job he had in Roman kingdom. ಆತನಿಗೆ ಇದಂತ ರೋಮ ಸರ್ಕಾರದಂತ ಒಳ್ಳೆಯ ಒಂದು He ಉದ್ಯೋಗ gave away his family. ಆತನ ಕುಟುಂಬವನ್ನು ಬಿಟ್ಬಿಟ್ಟ. He gave away everything and he became empty hand and began to write the epistle to the church. ಆತನು ಎಲ್ಲವನ್ನ ಬಿಟ್ಟವನ ಖಾಲಿ ಕೈಗಳಿಂದ ಆ ಸಭೆಗಳಿಗೆ ಆತನ ಪತ್ರಿಕೆ ಬರೆಯೋದಕ್ಕೆ ಪ್ರಾರಂಭಿಸಿದ. I was reading about the Flipkart story. You know Flipkart? ಫ್ಲಿಪ್ಕಾರ್ಟ್ ಒಂದು Online ನಿಮಗೆ ಆನ್ಲೈನ್ ಸ್ಟೋರಿ ಇದೆ. The story, when I was reading about the Flipkart, I remember Paul very much. ಆ ಫ್ಲಿಪ್ಕಾರ್ಟ್ ಬಗ್ಗೆ ಓದ್ತಾ ಇದ್ದಾಗ ನಾನು ಪೌಲನ ತುಂಬಾ ಜ್ಞಾಪಕ ಮಾಡ್ಕೊಂಡೆ. So I don't want to tell the story of Flipkart for the time's sake, but Paul, what he did, he collected the material from people and put the cost to the people, and with no investment of money, he reached the gospel. ಅವ್ರನ್ನ ದುಡ್ಡು ತೆಗೆದುಕೊಂಡು ಅವ್ರಿಗೆ ಅದ್ರ ಚಾರ್ಜಸ್ ಅನ್ನ ಹಾಕಿ ಸುವಾರ್ತೆನ ಅವ್ರಿಗೆ ಸಾರ್ಬಿಟ್ಟ. So he was in prison, he wrote a letter. ಆ ಸೆರೆಮನೆಯಿಂದ ಆತನ ಒಂದು ಲೆಟರ್ ಬರೆದ. And then he wanted to deliver this letter in Philippi. ಆ ಫಿಲಿಪ್ ಪಟ್ಟಣಕ್ಕೆ ಆ ಒಂದು ಪತ್ರಿಕೆ ಹೋಗ್ಬೇಕು. So he called Janaki's sister and said, "Sister, can you take this book and give it to Lydia in Philippi?" ಆ ಒಂದು ಪತ್ರಿಕೆ ತೆಗೆದುಕೊಂಡು ಜಾನಕಿ ಸಿಸ್ಟರ್ ಲುಧಿಯಾಗೆ ತೆಗೆದುಕೊಂಡು ಫಿಲಿಪ್ ಲುಧಿಯಾ ಕೊಡ್ತೀರಾ ಅಂತ ಕೇಳಿದ್ರು. I'm willing to go, Paul, but how? ಜಾನಕಿ ಕೇಳಿದ್ರು, ಪೌಳ ನಾ ಹೋಗ್ತೀನಿ, ಆದ್ರೆ ಹೇಗೆ ಹೋಗುದು? In the beginning of the letter, I written a letter to Lydia that my sister Janaki is coming
As you have taken care of me, take care of her. ನಾನು ಪತ್ರಿಕೆ ಪ್ರಾರಂಭ ಬರ್ದಿದ್ದೀನಿ, ನನ್ನ ನೀನು ಹೆಚ್ಚಾಗಿ ನೋಡ್ಕೊಂಡು ಅದೇ ರೀತಿಯಾಗಿ ಜಾನ್ಗೆ ಕಳ್ಸಿಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊ ಲಿಡಿಯಾ ಅಂತ ಬರ್ದಿದ್ದೀನಿ. Sister Janaki had 15 rupees to go for a one-way journey. ಒಂದು ಕಡೆ ಹೋಗಕ್ಕೆ 15 ರೂಪಾಯಿ ಇದೆ ಜಾನಕಿ ಸಿಸ್ಟರ್. She gathered that money and then she carried this gospel, this epistle, and they start the journey all the way from Jerusalem to Philippi. ಆ ಒಂದು ಹಣದಿಂದ ಆ ಜಾನಕಿ ಸಿಸ್ಟರ್ ಅವರು ಆ ಒಂದು ಪತ್ರಿಕೆಯನ್ನ ಯೆರೂಸಲೇಮಿನಿಂದ ಫಿಲಿಪ್ಪಿ ತೆಗೆದುಕೊಂಡು ಹೋದ್ರು. Then in the border they asked, do you know where is Lydia's house? ಆ ಬಾರ್ಡರ್ ಕೇಳಿದ್ರು, ಲಿಡಿಯಾ ಮನೆ ಎಲ್ಲಿದೆ ಗೊತ್ತಾ? Yes, Lydia's house. Come with me, we will take. ಬಾ ನಮ್ಗೆ ಗೊತ್ತು, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ. So as soon as Lydia opened the letter, Paul said, ಪೌಲ್ ಕಳಿಸಿದಂತ ಆ ಒಂದು ಪತ್ರಿಕೆ ತೆಗೆದು ನೋಡಿದಾಗ ಲಿಡಿಯಾ, oh dear sister, you don't worry, I will take care of all your expenses. ಪ್ರಿಯ ಸಹೋದರಿ, ನೀವು ಹೇಳಿದ ಯೋಚನೆ ಮಾಡಬೇಡಿ, ನಿಮ್ಮ ಎಲ್ಲಾ ಖರ್ಚು ನಾನು ನೋಡ್ಕೊಳ್ತೀನಿ ಅಂದ್ರು. So she stayed in their house. She gave offering. ಅವ್ರಿಗೆ ಕಾಣಿಕೆ ಬೇರೆ ಕೊಟ್ರು. She gave the 15 rupees she spent. 15 ರೂಪಾಯಿ ಖರ್ಚು ಮಾಡಿದ್ರು ಕೊಟ್ರು. She also gave money for return journey. ತಿರುಗಿ ವಾಪಸ್ ಹೋಗೋದಕ್ಕೆ ಸಹ ದುಡ್ಡು ಕೊಟ್ರು. With no investment, Paul delivered his consignment. ಹಲ್ಲೆಲೂಯಾ. ಪೌಲನು ಯಾವ ಖರ್ಚು ಇಲ್ಲದೆ ಈಗ ಆತನ ಸುವಾರ್ತೆಯನ್ನ ಸಾರೋದಕ್ಕೆ ಆತನು ಸಾರ್ಬಿಟ್ಟ. You may be thinking the Flipkart and the Amazon, they are very good people. Yeah? The next day they are delivering it. I am Prime member. ಫ್ಲಿಪ್ಕಾರ್ಟ್, ಅಮೆಜಾನ್ ಅನ್ಕೋತೀವಿ ನಾವು, ಅವರು ಪ್ರೈಮ್ ಮೆಂಬರ್ಸ್ ಆಗಿದ್ದೀವಿ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. But you may not know they put all the cost to you. ಅದೇ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಕಾಸ್ಟ್ ಬೇಕಂತ ಎಲ್ಲ ಖರ್ಚು ನಮ್ಮ ಮೇಲೆ ಆಗ್ತದೆ. Apostle Paul knows it. They will come, the Flipkart guy will come, but I will do it first. ಅಪೊಸ್ತಲ ಪೌಲ್ ಗೊತ್ತಿತ್ತು ಅನ್ಸುತ್ತೆ, ಫ್ಲಿಪ್ಕಾರ್ಟ್ ಅಮೆಜಾನ್ ಬರ್ತಾರೆ ಅಂತ, ಅದಕ್ಕೆ ಆತನ ಮೊದಲೇ ಮಾಡ್ಬಿಟ್ಟ. He applied all those knowledge he has and gave it in the Lord's. ಆತನಿಗೆ ಇದಂತ ಎಲ್ಲ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ ಯೇಸು ಕ್ರಿಸ್ತನ ಕರೆಗಳ ಕೊಟ್ಟ, ಯೇಸು ಕ್ರಿಸ್ತನ ಆತನ ಉಪಯೋಗಿಸ್ಕೊಂಡ. I have many things to share about Paul and his testimony, but I will share one small testimony in conclusion. ಈ ಮುಕ್ತಾಯದಲ್ಲಿ ನಾನು ಪೌಲನ ಕುರಿತಾಗಿ ಒಂದು ಸಾಕ್ಷಿಯನ್ನು ಹೇಳ್ತೇನೆ. After all Paul was doing, one day he boarded in the ship. ಪೌಲ ಎಲ್ಲಾ ಕಾರ್ಯಗಳನ್ನು ಮಾಡಿ ಒಂದು ಹಡಗಿನ ಹತ್ತಾನೆ. And he took a night journey in the Mediterranean Sea. ಆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಆತನ ಒಂದು ರಾತ್ರಿಯ ಪ್ರಯಾಣ ಮಾಡ್ತಾನೆ. And the ship broke. ಆ ಒಂದು ಹಡಗು ಹೊರಗೋಗುತ್ತೆ. And I don't know, some of you must have visited the Mediterranean Sea. ನೀವು ಕೆಲವರು ಮೆಡಿಟರೇನಿಯನ್ ಸಿ ನೋಡಬಹುದು. Even at 1 p.m. in the afternoon, you cannot keep your leg. So cold the water. ಮಧ್ಯಾಹ್ನ 1 ಗಂಟೆ ಸಹ ಆ ಒಂದು ಸಮುದ್ರದ ನೀರು ಬಹಳ ತಣ್ಣಗಿರ್ತದೆ. So Paul was there in this water the whole night with holding one piece of wood broken from the ship. ಒಂದು ಅಡಿಗೆನ ಹೊರದೋಗಿದ್ದಂತ ಒಂದು ಅಡಿಗೆ ಇಟ್ಕೊಂಡು ರಾತ್ರಿ ಎಲ್ಲ ಪೌಲ ಆ ಒಂದು ಸಮುದ್ರದಲ್ಲಿ ಇರ್ತಾನೆ. Somehow he managed to come to the seashore near the Turkey side. ಆ ಟರ್ಕಿ ಕಡೆ ಇರುವಂತ ಒಂದು ಸಮುದ್ರ ತೀರಕ್ಕೆ ಬರ್ತಾನೆ. And he knelt down in the seashore and praising God. Lord, thank you for saving my life. ದೇವರಿಗೆ ಆತನು ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಮಾಡ್ತಾ ನನ್ನ ಒಂದು ಜೀವನ ಉಳಿಸಿದಕ್ಕಾಗಿ. Thank you for giving me a piece of wood that saved my life. ನನ್ನ ಪ್ರಾಣ ರಕ್ಷಿಸಿದಂತ ಒಂದು ಮರದ ಒಂದು ಅಡಿಗೆಗೋಸ್ಕರವಾಗಿ ಸ್ತೋತ್ರ. He did not talk about the cold water he had last night. ಚಳಿಯಲ್ಲಿ ಆ ಒಂದು ತಣ್ಣಗಿನ ನೀರಿನ ಕುರಿತಾಗಿ ಆತ ಮಾತಾಡಿಲ್ಲ. What a love and commitment for him. ಎಂತ ಒಂದು ಪ್ರೀತಿ ದೇವರ ಮೇಲೆ ಆತನಿಗಿತ್ತು. He had so many problems in his life. You know the story. They have to put him in a basket and escape him. ಪೌಲನ ಒಂದು ಕಷ್ಟಗಳನ್ನು ಎಲ್ಲರಿಗೂ ಗೊತ್ತು. ಆ ಒಂದು ಬುಟ್ಟಿಯ ಹಾಕಿ ಆತನ ಅವರು ಪಲಾಯನ ಮಾಡ್ತಾರೆ, ಅಂದ್ರೆ ಕಳಿಸ್ಬಿಡ್ತಾರೆ. I can do all things through Christ who gives me strength. ನನ್ನನ್ನ ಬಲಪಡಿಸುವ ಯೇಸು ಕ್ರಿಸ್ತನು ಇದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. That's the end of his. ಅದೇ ಆತನ ಒಂದು ಜೀವಿತದ ಕೊನೆ. And he said, I finished the race. ನಾನು ಆ ಒಂದು ಓಟವನ್ನು ಮುಗಿಸಿದ್ದೇನೆ. I am waiting for the crown. ಆ ಒಂದು ಬಿರುದಿನ ಆ ಒಂದು ಕೀರ್ತಿಗೋಸ್ಕರ ಕಾಯ್ತಾ ಇದ್ದೇನೆ. All started on the road to Damascus. ಆ ಒಂದು ದಮಸ್ಕ ಮಾರ್ಗದ ಒಂದು ಪ್ರಯಾಣದಿಂದ The difficult road to Damascus led him to the greater road in the kingdom of God. ಆ ಒಂದು ಕಷ್ಟಕರವಾದ ದಮಸ್ಕ ಮಾರ್ಗದಿಂದ ಆತನನ್ನ ಪರಲೋಕ ರಾಜ್ಯದ ದೊಡ್ಡದಾದಂತ ಚೆನ್ನಾಗಿರುವಂತ ಒಂದು ರಸ್ತೆಯಲ್ಲಿ ಅಥವಾ ಮಾರ್ಗದಲ್ಲಿ ದೇವರು ನಡೆಸುತ್ತೆ. Your road of experience, you cannot imagine how God is going to do. ನಿಮ್ಮ ಜೀವಿತದಲ್ಲಿರುವಂತಹ ಆ ಒಂದು ಅನುಭವಗಳನ್ನ ದೇವರು ಯಾವ ರೀತಿಯಾಗಿ ಬದಲಾಯಿಸ್ತಾನೆ ಅಂತ ನೀವೇ ಊಹಿಸೋದಕ್ಕಾಗೋದಿಲ್ಲ. May the Lord bless each one. ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಹಲ್ಲೆಲೂಯಾ. ಸ್ತೋತ್ರ ಉಂಟಾಗಲಿ, ಭಯ ಉಂಟಾಗಲಿ. ಪ್ರಿಯ ಯೇಸು ಕ್ರಿಸ್ತನ ಪೌಲನ ಜೀವಿತ ಕುರಿತಾಗಿ ನಮ್ಮೊಂದಿಗೆ ಮಾತನಾಡುತ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳುವಾಗ ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ.
ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ. ನನ್ನ ದಾಸನ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರಪ್ಪ. ಯಾವ ರೀತಿಯಾಗಿ ಪೌಲನು ತನ್ನ ಜೀವಿತ ನಿನಗೆ ಪ್ರತಿಷ್ಠೆ ಮಾಡಿದ್ನೋ ಯೇಸಪ್ಪ, ಒಪ್ಪಿಸಿಕೊಟ್ಟನೋ ಅದೇ ರೀತಿಯಾಗಿ ನಮ್ಮ ಸಭೆಯಿರುವಂತಹ ಪ್ರತಿಯೊಂದು ಆತ್ಮಗಳು ನಿನಗೆ ಒಪ್ಪಿಸಿಕೊಡುವಂತೆ ಕಾರ್ಯ ಮಾಡು ರಾಜ. ಈ ಲೋಕದಲ್ಲಿ ಜೀವಿಸಬೇಕಾದರೆ ನಮಗೆ ನಿನ್ನ ಬಲ ಬೇಕಾಗಿದೆ ಯೇಸಪ್ಪ. ಪರಿಶುದ್ಧ ಜೀವಿತ ನಡೆಸುವಂತೆ, ನಿನಗೆ ಮೆಚ್ಚುಗೆಯಾದ ಜೀವಿತ ನಡೆಸುವಂತೆ ಅಪ್ಪ, ನಮ್ಮ ಒಂದು ಕರ್ತನೆ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ದೊಡ್ಡವರೆಗೂ ನೀನು ಕಾರ್ಯ ಮಾಡು ಕರ್ತ. ಪರಿಶುದ್ಧಾತ್ಮನೆ ನಿಮ್ಮಲ್ಲಿ ಇದ್ದುಕೊಂಡು ನಾವೆಲ್ಲವನ್ನು ಮಾಡೋಕೆ ಶಕ್ತವಾಗುವಂತೆ ಕಾರ್ಯ ಮಾಡು ರಾಜ. ನಾವು ನಿನ್ನಲ್ಲಿರಬೇಕಾಗಿದೆ ಕರ್ತ. ನಿಮ್ಮಲ್ಲಿ ಇರಬೇಕಾದ್ರೆ ಅನೇಕ ಕರ್ತನೆ ಅಪ್ಪ, ಹೌದು ರಾಜ ಅಪ್ಪ, ರಕ್ಷಕನೇ ಬಲಹೀನತೆಗಳು ಉಂಟು ಯೇಸಪ್ಪ, ಅನೇಕ ಶೋಧನೆಗಳು ಬರ್ತದೆ ರಾಜ. ಅದೆಲ್ಲವನ್ನು ತೆಗೆದುಹಾಕಿ ನಾವು ನಿನ್ನಲ್ಲಿ ಇದ್ದುಕೊಂಡು ಕರ್ತನೆ ಈ ಲೋಕದಲ್ಲಿ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುವಂತೆ ನಿನಗೆ ಒಪ್ಪಿಸಿಕೊಟ್ಟವರಾಗಿ ನೀವು ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕೇನಿದೆಯೋ ಕರ್ತನೆ, ಯೋಚನೆ ಏನಿದೆಯೋ ಅದನ್ನು ನಾವು ಪೂರೈಸಿಕೊಡು ಕರ್ತ. ನಿನ್ನ ಪಾಸನಿಗೆ ನಮ್ಮೆಲ್ಲರೂ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆ ಪಿತನೇ, ನನ್ನ ಮನವೇ ಎಂದೆಂದಿಗೂ ಮಾತುಪಡಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಬಲವು ಸದಾಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. Jesus loves you. God bless you. Go peacefully. Come back peacefully.